ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಹಳೆ ಕಾರ್ಗಳನ್ನ ರಿಪೇರಿ ಮಾಡಿ ಹಳೆ ಓನರ್ ಸಹಾಯದಿಂದ 10 ಲಕ್ಷ ಅಡ್ವಾನ್ಸ್ನ ಮನೆಗೆ ತೊಗೊಂಡು ಬರ್ತಾನೆ. ಅಪ್ಪ ನಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬಂದ್ಬಿಡ್ತಪ್ಪ, ಎಲ್ಲ ಒಳ್ಳೇದೇ ಆಗ್ತಿದೆ ಅಂತ ಹೇಳ್ತಿರೋವಾಗ ಏನ್ರಿ ಹೇಳ್ತಿದ್ದೀರಾ ಅಂತಾಳೆ ಮೀನಾ. ಹೌದು ಮೀನಾ, 38 ಲಕ್ಷಕ್ಕೆ ಒಂದು ದಾರಿ ಆಗ್ಬಿಡ್ತು ಅಂತ ಹೇಳ್ತಾನೆ. ನಾವೀಗಲೇ ಸಾಲನೆಲ್ಲನೂ ತೀರಿಸ್ಬಿಡ್ಬೋದು ಅಂತಾನೆ. ಏನು ಹೇಳ್ತಿದ್ಯೋ ಸೂರ್ಯ, ಅಂಥದ್ದೇನೋ ಮಾಡಿದೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ, ಕಾರ್ಗಳನ್ನೆಲ್ಲ ರೆಡಿ ಮಾಡಿದ್ನಲ್ಲ ಅದನ್ನು ಅಡ್ಬಿಟ್ಟೆ ಅಪ್ಪ ಅಂತ ಹೇಳ್ತಾನೆ. ನೀವು ಸಕ್ಕರೆ ಆ ಮನೆಯಲ್ಲಿ ಸಂತೋಷವಾಗಿರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಾನೆ. ಕಷ್ಟಪಟ್ಟು ಈ ದುಡ್ಡನ್ನ ರೆಡಿ ಮಾಡಿದ್ದೀನಪ್ಪ. ಹಾಗಂತ ಸೂರ್ಯ ಹೇಳ್ತಿರೋವಾಗ ತುಂಬ ಕಷ್ಟ ಆಗಿರ್ಬೇಕಲ್ವೇನೋ ನಿನಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದೆಲ್ಲ ಏನಿಲ್ಲಪ್ಪ, ದುಡ್ಡು ಸಿಗ್ತಲ್ಲ, ನಾನು ಪಟ್ಟಿರೋ ಕಷ್ಟನೇ ಎಲ್ಲ ಹೊಟ್ಟೋಯ್ತು. ಇಲ್ಲಿ ನೋಡಪ್ಪ, 10 ಲಕ್ಷ ಅಡ್ವಾನ್ಸು ಅಂತ ಕೊಟ್ಟಿದ್ದಾನೆ, ಮಿಕ್ಕಿದ ದುಡ್ಡನ್ನ ನಾಳೆ ಕೊಡ್ತಾರಂತೆ ಅಂತಾನೆ. ಆಗ ಕುಸುಮ ಅವರು ಅಳಿಯಂದ್ರೆ ತುಂಬ ಸಂತೋಷ ಆಯಿತು. ಹೇಗೋ ಮನೆ ಸಾಲನೆಲ್ಲ ತೀರಿಸ್ತಿದ್ದೀರಲ್ಲ, ಎಲ್ಲ ಒಳ್ಳೇದೇ ಆಗ್ತಿದೆ ಅಂತ ಹೇಳ್ತಾರೆ. ಬಾವಾ, ಈಗ ಮನೆ ಹೇಗಿದ್ರು ವಾಪಸ್ ಬಂದೇ ಬರುತ್ತೆ ಅಲ್ವಾ ಅಂತಾನೆ ಮಂಜ. ಸೂಪರ್ ಬಾವಾ ಅಂತಾನೆ ಸೂರ್ಯ. ಕಷ್ಟಪಟ್ಟು ದುಡ್ಡನ್ನ ರೆಡಿ ಮಾಡಿದ್ಯಾ, ಇದು ಕೂಡ ಸಾಲನೇ. ಸಾಲ ತೀರ್ಸೋಕೆ ಮತ್ತೊಂದು ಸಾಲ ಮಾಡ್ತಿದ್ಯಾ, ಅಷ್ಟೇನೇ ಅಲ್ವೇನೋ. ಆದರೆ ಇನ್ನೂ ನಾವು ಸಾಲದಲ್ಲೇ ಇದೀವಲ್ಲ ಅಂತಾರೆ ರಂಗನಾಥ್ ಅವರು. ಅದು ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ. ಆದರೆ ನನಗೆ ನಂಬಿಕೆ ಇದೆ ನೀನು ಆ ಸಾಲನೆಲ್ಲನೂ ಬೇಗ ತೀರಿಸ್ತೀಯ ಅಂತ. ನೀನು ನಮ್ಮ ಕುಟುಂಬಕ್ಕೋಸ್ಕರನೇ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ಯಾ. ಹೇಗಾದರೂ ಮಾಡಿ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು ಅನ್ನೋದೇ ನಿನ್ನ ಆಸೆ. ನೀನು ಚೆನ್ನಾಗಿರ್ಬೇಕಣಪ್ಪ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅಪ್ಪ ಏನಪ್ಪ ನೀನು, ನಾನು ಯಾರಿಗೋಸ್ಕರನಪ್ಪ ಇಷ್ಟನ್ನೆಲ್ಲ ಮಾಡ್ತಿರೋದು? ನಿನಗೋಸ್ಕರನಪ್ಪ. ನಾನು ಇಂಥ ಸ್ಥಿತಿಗೆ ಬಂದಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನೀನೇ ಅಲ್ವೇನಪ್ಪ. ನಿನಗೋಸ್ಕರ ನಾನು ಎಂಥ ಸಮಸ್ಯೆನೂ ಬೇಕಾದರೂ ಎದುರಿಸ್ತೀನಿ. ಸೂರ್ಯ ಹಾಗಂತಿರೋವಾಗ, ಸಾಲನೆಲ್ಲ ತೀರಿಸಿ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಕಣೋ, ಇನ್ನು ಮುಂದೆ ಬರ್ತೀಯ ಹಾಗಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಪ್ಪ, ಖಂಡಿತ ಅದೆಲ್ಲ ನಡೆಯುತ್ತೆ. ಇಲ್ಲಿ ನೋಡಪ್ಪ, 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ದುಡ್ಡನ್ನ ತೆಗೆದು ರಂಗನಾಥ್ ಅವ್ರ ಕೈ ಕೊಡ್ತಾನೆ. ನಾಳೆ ಮಿಕ್ಕಿ ದುಡ್ಡು ಬಂದ್ಬಿಡುತ್ತಪ್ಪ ಅಂತಿರೋವಾಗ ಶಾಂತಿ, ನಾಳೆ ಖಂಡಿತ ಬಂದ್ಬಿಡುತ್ತೆ ಅಲ್ವಾ ದುಡ್ಡು, ನಾಳೆನೇ ಕೊನೆ ದಿನ ಅಂತಾಳೆ. ಆಗ ಸೂರ್ಯ, ಸಕ್ರೆ ನಾಳೆ ಕಡೆ ದಿನ ಅಲ್ಲ, ಮತ್ತೆ ನಮ್ಮ ಹೊಸ ಜೀವನನ ಪ್ರಾರಂಭ ಮಾಡೋ ಮೊದಲನೇ ದಿನ ಹಾಗಂತ ನಾನು ಅನ್ಕೊಂಡಿದ್ದೀನಿ. ಏನ್ ಮೀನಾ ಅಂತ ಕೇಳ್ತಾನೆ. ಖಂಡಿತ ರೀ, ನಮ್ಮ ಕಷ್ಟ ಎಲ್ಲ ಇವತ್ತಿಗೆ ಮುಗ್ದೋಯ್ತು ಅತ್ತೆ, ನೀವು ಯಾವುದಕ್ಕೂ ಭಯ ಪಡ್ಬೇಡಿ. ಇವರು ನಮ್ಮನ್ನ ಮತ್ತೆ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ, ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ಊಟ ಮಾಡೋರಂತೆ ಅಂತ ಮೀನಾ ಹೇಳೋಗ್ತಾಳೆ. ಅದೇ ಖುಷಿನಲ್ಲಿ ಶಾಂತಿ ಮನೋಜ್ಗೆ ಫೋನ್ ಮಾಡ್ತಾಳೆ. ಹೇಗೋ ಇದೆಯಾ ಅಂತ ಕೇಳ್ತಾಳೆ. ನಾನು ಹೇಗಮ್ಮ ಇರೋಕ್ಕಾಗುತ್ತೆ, ಶೋರೂಮ್ನಲ್ಲಿ ಇದ್ದೀನಲ್ಲ, ನನಗೆ ಮನೆ ಮಠ ಎಲ್ಲ ಇದೇ ಆಗ್ಬಿಟ್ಟಿದೆಯಲ್ಲ ಅಂತಾನೆ. ಆಗ ಶಾಂತಿ, ಇನ್ಮೇಲೆ ನೀನು ಅಲ್ಲೇ ಇರೋ ಅವಶ್ಯಕತೆ ಇಲ್ಲ ಕಣೋ. ಅವಳಾಗಂತಿರೋವಾಗ, ಯಾಕಮ್ಮ, ನನ್ನನ್ನು ಕೂಡ ಮೀನಮ್ಮನ ಮನೆಗೆ ಬರೋಕ್ಕೆ ಹೇಳಿದಾರ ಅಂತಾನೆ. ನನ್ನ ಸ್ಟೇಟಸ್ಗೆಲ್ಲ ನಾನು ಅಲ್ಲಿಗೆ ಬಂದಿರೋಕ್ಕಾಗಲ್ಲ ಅಂತಾನೆ. ಲೇ, ನಾನು ನಿನ್ನ ಇಲ್ಲಿಗೆ ಏನಾದರೂ ಬರೋಕ್ಕೆ ಹೇಳ್ತೀನೇನೋ, ನಮ್ಮನೆಗೇನೆ ನಾವು ಆದಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತಾಳೆ. ನಿಜವಾಗ್ಲೂ ಹೇಳ್ತಿದ್ದೀನಮ್ಮ ಅಂತ ಮನೋಜ ಕೇಳ್ತಾನೆ. ಹೌದು ಕಣ, ಸೂರ್ಯ ದುಡ್ಡನ್ನ ರೆಡಿ ಮಾಡಿದ್ದಾನೆ ಅಂತಾಳೆ. ಹೌದಾ, 38 ಲಕ್ಷನೂ ರೆಡಿ ಮಾಡಿಬಿಟ್ನಾ, ಹೇಗಮ್ಮ ಅಂತ ಕೇಳ್ತಿರೋವಾಗ, ಅದೇನೋ ಹಳೆ ಕಾರ್ಗಳನ್ನ ರಿಪೇರಿ ಮಾಡಿ ಅದರಲ್ಲಿ ದುಡ್ಡನ್ನ ರೆಡಿ ಮಾಡಿದ್ದಾನೆ ಕಣೋ, ಅದೇನೇನೋ ಹೇಳ್ತಿದ್ದ, ನನಗೊಂದು ಅರ್ಥ ಆಗಲಿಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಹಾಗಾದರೆ ದುಡ್ಡನ್ನ ನಿಜವಾಗ್ಲೂ ರೆಡಿ ಮಾಡಿಬಿಟ್ನೇನಮ್ಮ, ನೀನು ಸರಿಯಾಗಿ ಕೇಳಿಸ್ಕೊಂಡೇನಮ್ಮ ಅಂತ ಕೇಳ್ತಾನೆ. ಇಲ್ವೋ, ಈಗಾಗಲೇ ಅಡ್ವಾನ್ಸು ಅಂತ 10 ಲಕ್ಷ ರೂಪಾಯಿ ದುಡ್ಡು ಸಹ ಕೊಟ್ಟಿದ್ದಾರೆ, ನಾಳೆನೇ ಮಿಕ್ಕಿದ ದುಡ್ಡನ್ನು ಕೊಟ್ಬಿಡ್ತಾರೆ, ಮನೆ ನಮಗೆ ಸಿಗುತ್ತೆ ಕಣೋ ಅಂತಾಳೆ ಶಾಂತಿ. ಹಬ್ಬ, ಈಗ ನನಗೆ ಸ್ವಲ್ಪ ನೆಮ್ಮದಿ ಆಯಿತು. ಶೋರೂಮ್ನಲ್ಲಿರೋದು ತುಂಬಾ ಕಷ್ಟ ಅಮ್ಮ, ನೈಟ್ ಎಲ್ಲ ನಿದ್ದೆನೇ ಬರಲ್ಲ ಅಂತಾನೆ. ಇನ್ಮೇಲೆ ನಿನಗೆ ಆ ಚಿಂತೆನೇ ಇಲ್ಲ, ಆದಷ್ಟು ಬೇಗ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತಾಳೆ ಶಾಂತಿ. ಎಲ್ಲ ಮುಗಿದ್ಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ ಸರಿನಾ ಅಂತಾಳೆ. ಹಾಗಲ್ಲಿಗೆ ರೋಹಿಣಿ ಬರ್ತಾಳೆ. ಬಾ ರೋಹಿಣಿ ಅಂತಿರುವಾಗ, ಏನು ಮೇಡಮ್ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ ಅಂತಾಳೆ ಛಾಯಾ. ನಾನು ಬಂದರೆ ಏನಾಗ್ಬಿಡುತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಬಾಸ್ ಅಮ್ಮ ಕ್ಯಾಮ್ರಾದಲ್ಲಿ ಎಲ್ಲನೂ ನೋಡ್ತಾ ಇರ್ತಾರೆ ಅಂತಾಳೆ ಛಾಯಾ. ಹೌದು ಬ್ರೋ, ಅಮ್ಮ ಅವ್ರ ಕಣ್ಣು ಯಾವಾಗಲೂ ಶೋರೂಮ್ ಮೇಲೆ ಇರುತ್ತೆ, ಫೋನ್ ಮಾಡಿ ಆಮೇಲೆ ಬಾಯಿಗೆ ಬಂದಂಗೆ ಬೈತಾರೆ ಅಷ್ಟೇ, ಕಸ್ಟಮರ್ಸ್ ಬೇರೆ ಇದ್ದಾರೆ, ಈಗಲೇ ಹೇಳ್ತಿದ್ದೀನಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಆಗ ಮನೋಜ, ಛಾಯಾ ಹೋಗು ಬೇಗ ಕ್ಯಾಮ್ರಾ ಆಫ್ ಮಾಡು ಅಂತ ಕಳಿಸ್ತಾನೆ. ಬಾ ರೋಹಿಣಿ ಕೂತ್ಕೋ, ಏನಿದು ದಿಢೀರ್ ಅಂತ ಬಂದ್ಬಿಟ್ಟಿದೆಯಲ್ಲ ಅಂತ ಕೇಳ್ತಾನೆ. ಒಂದು ಮುಖ್ಯವಾದ ವಿಷಯನ ನಿಮ್ಮ ಜೊತೆ ಹೇಳಬೇಕಿತ್ತು ಅಂತಾಳೆ ರೋಹಿಣಿ. ಏನು ವಿಷಯ ಅಂತ ಮನೋಜ್ ಕೇಳ್ತಾನೆ. ಒಂದು ಬಿಸ್ನೆಸ್ ಅವಾರ್ಡ್ ಫಂಕ್ಷನ್ನ ಅರೇಂಜ್ ಮಾಡಿದ್ದಾರೆ, ಪಾರ್ಲರ್ ಪ್ರೊಫೆಷನ್ಗೆ ನನಗೊಂದು ಅವಾರ್ಡ್ ಸಿಗೋ ಚಾನ್ಸ್ ಇದೆ. ಅವಳಾಗಂತಿರುವಾಗ, ಹೌದಾ ಕಂಗ್ರೆಸ್ ಅಂತಾನೆ ಮನೋಜ. ಆ್ಯಕ್ಚುಲಾಗಿ ನಿಮ್ಮ ಜೊತೆ ಈ ವಿಷಯನ ಹೇಳೋಕ್ಕೆ ಒಂದು ಕಾರಣ ಇದೆ, ಬೆಸ್ಟ್ ಕಪಲ್ ಅವಾರ್ಡ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಾಳೆ. ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ದೋ ಅಂತ ಇಟ್ಕೊಳ್ಳಿ, ಖಂಡಿತ ನಮಗೆ ಅವಾರ್ಡ್ ಸಿಗುತ್ತೆ, ನನಗೆ ರೆಕಗ್ನಿಷನ್ ಕೂಡ ಇದೆ ಅಂತಿರುವಾಗ, ಒಬ್ಬನೇ ಅಂತ ಮನೋಜ ಹೇಳ್ತಿರೋವಾಗ, ಒಬ್ಬನೇ ಇದ್ದರೆ ಅವಾರ್ಡ್ ಹೇಗೆ ಸಿಗುತ್ತೆ, ಇದನ್ನೆಲ್ಲ ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು, ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಬರ್ತಾರೆ, ಅವ್ರುಗಳ ಕಾಂಟ್ಯಾಕ್ಟ್ ಎಲ್ಲ ನಿಮಗೂ ಕೂಡ ಸಿಗ್ತವೆ, ನಿಮಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಸಿಗುತ್ತೆ. ಅವಳಾಗಂತಿರೋವಾಗ, ನೀನು ಹೇಳೋದೆಲ್ಲ ನಂಗೆ ಅರ್ಥ ಆಗ್ತಿದೆ, ಆದರೆ ನಾವಿಬ್ಬರು ಸೇರಿ ಹೇಗೆ ಅಂತ ಕೇಳ್ತಾನೆ ಮನೋಜ. ಯಾಕೆ, ನಾವು ಒಳ್ಳೆ ಕಪಲ್ ಅಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಆಗಲ್ಲ ರೋಹಿಣಿ, ಅಮ್ಮನಿಗೇನಾದರೂ ಗೊತ್ತಾದರೆ ದೊಡ್ಡ ಪ್ರಾಬ್ಲಮೇ ಆಗಿಬಿಡುತ್ತೆ, ನನ್ನಿಂದ ಬರೋಕ್ಕಾಗಲ್ಲ ರೋಹಿಣಿ ಅಂತ ಮನೋಜ ರಿಜೆಕ್ಟ್ ಮಾಡ್ತಾನೆ. ಮನೋಜ್, ನಾನು ನಿಮ್ಮನ್ನ ಒಂದು ಕೇಳ್ತಿದ್ದೀನಿ,
ನನ್ನ ಹಸ್ಬೆಂಡ್ ಆಗಿ ಒಂದಿನ ಕೂಡ ನೀವು ಹೊರಗಡೆ ಬರೋಕ್ಕಾಗಲ್ವಾ? ನಿಮಗೆ ಪ್ರಾಬ್ಲಮ್ ಬಂದಾಗ, ನೀವು ಜೈಲಿಗೆ ಹೋಗೋ ಸಿಚುವೇಶನ್ ಬಂದಾಗ ನಾನು ಬಂದು ನಿಂತ್ಕೊಂಡೆ ಅಲ್ವಾ? ಈಗ ನೀವು ನನಗೋಸ್ಕರ ಬರೋಕ್ಕಾಗಲ್ಲ ಅಲ್ಲ? ಈ ಈವೆಂಟ್ಗೆ ಏನಾದರೂ ಹೋದರೆ ನಮಗೆ ಒಳ್ಳೇದಾಗುತ್ತೆ ಮನೋಜ್. ಅವಳಾಗಂತಿರೋವಾಗ ಆಗಲ್ಲ ರೋಹಿಣಿ, ನಾವಿಬ್ಬರು ಸೇರಿ ಅದೇಗೆ ಅಂತ ಮನೋಜ್ ಕೇಳೋಕೆ ಬರ್ತಾನೆ. ಮನೋಜ್, ನಮ್ಮ ಲೈಫ್ನಲ್ಲಿ ಒಂದಾಗಿ ಬಾಳ್ಬೇಕಾಗಿರೋ ನಾವು ದೂರ ಆಗಿದ್ದೀವಿ. ನಾವಿಬ್ಬರು ಜೊತೆಗಿದ್ರೆ ನಮ್ಮ ಬಿಸ್ನೆಸ್ಗೆ ನಾನು ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದೆ. ನಿಮಗೆ ಎಂತೆಂಥ ಆರ್ಡ್ರುಗಳನ್ನ ನಾನು ನಿಮಗೆ ತಂದು ಕೊಟ್ಟಿದ್ದೀನಿ, ನಿಮಗೆ ಗೊತ್ತಲ್ವಾ? ಇದನ್ನೆಲ್ಲ ನಮ್ಮಿಬ್ರಿಗೋಸ್ಕರ ಕೇಳ್ತಿದ್ದೀನಿ. ನಿಮಗೆ ನನ್ನ ಮೇಲೆಲ್ಲರೂ ಇದ್ರೆ ನೀವು ನನಗೋಸ್ಕರ ಈ ಕೆಲಸ ಮಾಡ್ತೀರಾ, ನೀವು ಅಲ್ಲಿಗೆ ಬರ್ತೀರಾ ಅಂತಾಳೆ. ಈಗ ನನ್ನ ಸ್ಥಿತಿ ಸರಿ ಇಲ್ಲ ರೋಹಿಣಿ, ಈಗ ತಾನೇ ನಮ್ಮ ಸಮಸ್ಯೆ ಎಲ್ಲ ಮುಗಿತಾ ಬಂದಿದ್ದಾವೆ. ಸೂರ್ಯ ದುಡ್ಡನ್ನ ರೆಡಿ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹೌದಾ, ದುಡ್ಡು ರೆಡಿ ಆಗೋಯ್ತಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ರೋಹಿಣಿ, ಅದೇನೋ ಹಳೆ ಕಾಳುಗಳನ್ನ ರೆಡಿ ಮಾಡಿ ಅದನ್ನು ಅಡವಿಟ್ಟು ದುಡ್ಡು ತೊಗೊಂಡು ಬಂದಿದ್ದಾನೆ ಅಂತಾನೆ. 10 ಲಕ್ಷ ಅಡ್ವಾನ್ಸ್ ಬೇರೆ ತಗೊಂಡಿದ್ದಾನೆ. ಮಿಕ್ಕಿದ ದುಡ್ಡು ನಾಳೆ ಕೊಡ್ತಾರಂತೆ. ಈಗ ತಾನೇ ಅಮ್ಮ ಫೋನ್ ಮಾಡಿದ್ರು ಅಂತಾನೆ ಮನೋಜ. ಇಂಥ ಸ್ಥಿತಿನಲ್ಲಿ ನಾವಿಬ್ಬರು ಫಂಕ್ಷನ್ಗೆ ಹೋಗಿದ್ವಿ ಅಂತ ಇಟ್ಕೋ, ಅದೆಲ್ಲ ಮನೆಯವ್ರಿಗೂ ಅಮ್ಮನಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗೀತು, ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತೆ. ಈಗಾಗಲೇ ಅಪ್ಪ ಮನೆ ಭಾಗದಲ್ಲಿ ನನ್ನ ಚೇರಿಲ್ಲ ಅಂತ ಹೇಳಿದ್ದಾರೆ. ಅವನು ಹಾಗಂತಿರುವಾಗ ರೋಹಿಣಿ, ಅದನ್ನೆಲ್ಲ ಕೊಡದೆ ಅವ್ರಂತೂ ಇರೋಕ್ಕಾಗಲ್ಲ. ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗಬಾರ್ದಾ ಮನೋಜ್? ಇದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಮನೋಜ್ ಅಂತಿರುವಾಗ. ಆಗಲ್ಲ ರೋಹಿಣಿ, ಅಮ್ಮನಿಗೆ ಏನಾದರೂ ಗೊತ್ತಾದ್ರೆ ಅಂತಾನೆ ಮನೋಜ. ಸುಮ್ಮನೆ ಅಮ್ಮ ಅಮ್ಮ ಅಂತ ಹೇಳ್ತಾನೆ ಇರ್ಬೇಡಿ ಮನೋಜ್, ಖಂಡಿತ ನೀವು ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ. ನಾನು ನಿಮಗೆ ಡೇಟು ಲೊಕೇಶನ್ ಕಳಿಸ್ತೀನಿ ಅಂತಾಳೆ. ರೋಹಿಣಿ, ನಾನು ಹೇಳೋದನ್ನ ಕೇಳಿ ರೋಹಿಣಿ ಅಂತ ಮನೋಜ ಹೇಳ್ತಾ ಇರ್ತಾನೆ. ನಾನು ಹೇಳೋದನ್ನ ಕೇಳಿ ಮನೋಜ್, ನೀವು ನಾನು ಹೇಳಿದ ಕಡೆ ಬರ್ತಿದ್ದೀರಾ ಅಷ್ಟೇ ಅಂತ ಹೇಳಿ ರೋಹಿಣಿ ಹೋಗ್ತಾಳೆ. ಈ ಕಡೆ ವಿಶಾಲು ರೋಹಿಣಿ ಮನೆಗೆ ಬರ್ತಾಳೆ. ರೋಹಿಣಿ ಅಂತ ಕೂಗ್ತಿರುವಾಗ ರೋಹಿಣಿ ಯೋಚನೆ ಮಾಡ್ತಾ ಅವಳು ಬಂದಿರೋದು ಗೊತ್ತಾಗದೇ ಇರೋ ಹಾಗೆ ಕೂತಿರ್ತಾಳೆ. ಆಗ ಪ್ರಮೀಳಾ ಅವ್ರು ಬಂದು, ಕಲ್ಯಾಣಿ ಯಾರು ಬಂದಿದ್ದಾರೆ ನೋಡು ಅಂತ ಹೇಳ್ತಾರೆ. ಬನ್ನಿ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಏನ್ ರೋಹಿಣಿ, ನಾನು ಬಂದದ್ದು ಗೊತ್ತಾಗ್ಲಿಲ್ಲ ನಿನ್ಗೆ? ಅಂಥದ್ದು ಏನಮ್ಮ ಯೋಚನೆ ಮಾಡ್ತಿದ್ದೆ ಅಂತ ಕೇಳ್ತಾಳೆ ವಿಶಾಲು. ನಾನೇ ನಿಮ್ಮನ್ನ ನೇರವಾಗಿ ಬಂದು ನೋಡ್ಬೇಕು ಅನ್ಕೊಂಡಿದ್ದೆ ಆಂಟಿ. ಹಾಗಂತ ರೋಹಿಣಿ ಹೇಳ್ತಾಳೆ. ಏನ್ ವಿಷಯ ಅಂತ ವಿಶಾಲು ಕೇಳ್ತಾಳೆ. ಏನಾದ್ರೂ ಅರ್ಜೆಂಟ್ ಇದ್ರೆ ನನಗೆ ಫೋನ್ ಮಾಡಿ ಹೇಳೋದಲ್ವಾ ಅಂತಾಳೆ. ಹೇಳು ಏನ್ ವಿಷಯ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಬನ್ನಿ ಆಂಟಿ ಹೊರಗಡೆ ಹೋಗಿ ಮಾತಾಡೋಣ ಅಂತಾಳೆ. ಏನ್ ರೋಹಿಣಿ, ಏನಾದ್ರೂ ಸಮಸ್ಯೆನಾ ಅಂತ ವಿಶಾಲು ಕೇಳ್ತಾಳೆ. ಹೌದು ಆಂಟಿ, ಆ ಸೂರ್ಯ ಮನೆ ಬಿಡಿಸ್ಕೊಳ್ಳೋಕೆ ಒಂದು ದಾರಿ ಮಾಡಿಬಿಟ್ಟಿದ್ದಾನೆ. ನಾಳೆ ದುಡ್ಡು ಕೊಡೋಕೆ ಫೈನಾನ್ಷಿಯರ್ನ ನೋಡೋಕೆ ಬರ್ತಿದ್ದಾನೆ ಅಂತ ಹೇಳ್ತಾಳೆ. ಇದೆಲ್ಲ ನಿನಗೆ ಈಗಮ್ಮ ಗೊತ್ತಾಯಿತು ಅಂತ ವಿಶಾಲು ಕೇಳ್ತಾಳೆ. ನಾನು ಮನೋಜ್ ಅವ್ರನ್ನ ನೋಡೋಕ್ಕೆ ಶೋರೂಮ್ಗೆ ಹೋಗಿದ್ದೆ ಆಂಟಿ, ಆಗ ಅವರೇ ಹೇಳಿದ್ದು ಅಂತಾಳೆ ರೋಹಿಣಿ. ಹೌದಾ, ಹಾಗಾದರೆ ಮನೋಜ್ ಅವ್ರನ್ನ ನೋಡಿ ಮಾತಾಡ್ತಿದೀಯಾ ಅಂತ ಕೇಳ್ತಾಳೆ ವಿಶಾಲು. ಹೌದು ಆಂಟಿ, ಈಗ ಸ್ವಲ್ಪ ನನ್ನ ದಾರಿಗೆ ಬರ್ತಿದ್ದಾರೆ ಅವರು. ನಾನು ಅವಾಗವಾಗ ಹೋಗಿ ಅವರನ್ನ ನೋಡ್ತಾನೆ ಇರ್ತೀನಿ. ಅವರೇನೆ ಈ ವಿಷಯನೆಲ್ಲ ನನ್ನ ಹತ್ರ ಹೇಳಿದ್ದು ಅಂತಾಳೆ ರೋಹಿಣಿ. ಆಗ ವಿಶಾಲು, ಓ, ದುಡ್ಡು ಕೊಟ್ಟು ಮನೆನ ವಾಪಸ್ ಪಡ್ಕೊಳಕ್ಕೆ ನೋಡ್ತಿದ್ದಾರಾ? ಹಾಗಂತ ವಿಶಾಲು ಹೇಳ್ತಿರೋವಾಗ, ಆಂಟಿ ನಾನು ಮತ್ತೆ ಮನೋಜ್ ಅವ್ರನ್ನ ಸೇರೋವರೆಗೂ ಆ ಮನೆ ಅವ್ರಿಗೆ ಸಿಕ್ಬಾರ್ದು. ಮನೋಜ್ ಅವ್ರಿಗೆ ಬೇರೆ ಮದುವೆ ಮಾಡೋಕೆ ಹುಡುಗಿನ ನೋಡೋಕೆ ಶುರು ಮಾಡಿಬಿಡ್ತಾರೆ. ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಯಾವಾಗಲೂ ಇರಬೇಕು. ಆಗ ನನ್ನ ಜೀವನದಲ್ಲಿ ಅವರು ತಲೆ ಇಡೋಲ್ಲ. ಸ್ವಲ್ಪ ದಿನ ಆ ಮೀನಾ ಮನೆಯಲ್ಲೇ ಇದ್ದು ಕಷ್ಟಪಡಲಿ. ಅವರು ನನ್ನನ್ನು ಮನೆಗೆ ಬರಬೇಡ ಅಂತ ಮನೆಯಿಂದ ಆಚೆ ಹಾಕಿ ಎಷ್ಟು ಅವಮಾನ ಮಾಡಿಬಿಟ್ರು. ಈಗ ಅವರು ಮೀನಾ ಮನೆಯಲ್ಲೆಲ್ಲ ಇದ್ದು ಅವ್ರ ಮನೆಗೆ ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಕೊರಗ್ತಾನೆ ಇರಬೇಕು ಯಾವಾಗಲೂ. ಅದಾಗೇನೆ ಇಲ್ಲಿ ಅಂತ ಹೇಳ್ತಿರೋವಾಗ ಅರ್ಥ ಆಯಿತು ರೋಹಿಣಿ. ಅವ್ರುಗಳೆಲ್ಲ ಮನೆಗೆ ಬಂದ್ಬಿಟ್ರೆ ಮೊದಲು ಕೆಲಸನೇ ಮನೋಜ್ಗೆ ಮದುವೆ ಮಾಡೋದು. ಅವ್ನ ಮನಸ್ಸನ್ನು ಬದಲಾಯಿಸ್ಬಿಡ್ತಾರೆ ಅಂತ ನೀನು ಭಯ ಪಡ್ತಿದೀಯಲ್ಲ ಅಂತ ಕೇಳ್ತಾಳೆ ವಿಶಾಲು. ಹೌದು ಆಂಟಿ, ಮನೋಜ್ ಅವ್ರನ್ನ ಸೇರೋವರೆಗೂ ಆ ಮನೆ ಅವ್ರಿಗೆ ಸಿಗಬಾರ್ದು ಅಂತಾಳೆ ರೋಹಿಣಿ. ಆಗ ವಿಶಾಲು ಮನಸ್ಸಲ್ಲೇ ಅನ್ಕೋತಿರ್ತಾಳೆ, ಅದು ಸರಿನೇ ಬಿಡು, ನಿನ್ನನ್ನು ಸೇರ್ಸೋಕೆ ನಾನು ಆ ಮನೇನ ಜಪ್ತಿ ಮಾಡ್ತಿದ್ದೀನಿ ಅಂತ ನೀನು ಅನ್ಕೊಂಡ್ಬಿಟ್ಟಿದೀಯಾ? ಇವಳೊಬ್ಳು ನಾನು ಹೇಳೋದನ್ನೆಲ್ಲ ನಂಬ್ಕೋತಾ ಇದ್ದಾಳೆ. ಹಾಗಂತ ಒಳಗೊಳಗೆ ನಗ್ತಾ ಇರ್ತಾಳೆ. ಈ ಕಡೆ ಪ್ರಮೀಳಾ ಅವರು ಅವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಳಕ್ ಬರ್ತಾರೆ. ಏನಂಟಿ ಯೋಚನೆ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ನೀನು ಹೇಳೋದು ಕರೆಕ್ಟ್ ಆಗಿದೆ ಅಂತ ವಿಶಾಲು ಹೇಳ್ತಾಳೆ. ಮನೋಜ್ ಅವರು ಮತ್ತೆ ನನ್ನ ಹತ್ರ ಬರೋವರೆಗೂ ಅತ್ತೆ ನೆಮ್ಮದಿಯಾಗಿರ್ಲೇಬಾರ್ದು. ಅವ್ರು ಹಾಗೇನಾದ್ರೂ ನೆಮ್ಮದಿಯಾಗಿದ್ಬಿಟ್ರೆ ನನ್ನನ್ನು ಹೇಗೆ ದೂರ ಮಾಡೋದು ಅನ್ನೋದನ್ನೇ ಯೋಚನೆ ಮಾಡ್ತಾರೆ. ಮನೋಜ್ ಅವ್ರಿಗೆ ಮದುವೆ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಹೇಳ್ಬೇಕು ಅಂದ್ರೆ ಅವ್ರ ಮನೇಲಿ ಅವ್ರು ಇದ್ರೆ ತಾನೇ ಹುಡುಗಿನ ನೋಡಕ್ ಹೋಗೋದು. ಈಗ ಮೀನಾ ಅವ್ರ ಮನೇಲಿದ್ರೆ ಹುಡುಗಿನ ಹೇಗೆ ನೋಡ್ಬಿಡ್ತಾರೆ? ಈಗ ಇವ್ರಿಗಿರೋಕೆನೆ ಜಾಗ ಇಲ್ಲ ಅಂತಿರೋವಾಗ ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ರೋಹಿಣಿ. ಈಗಾಗಲೇ ಸೂರ್ಯ ದುಡ್ಡನ್ನ ರೆಡಿ ಮಾಡಿದ್ದಾನೆ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾಳೆ ವಿಶಾಲು. ಹೌದು ಆಂಟಿ, ಅದೇನೋ ಹಳೆ ಕಾರ್ಗಳನ್ನ ಆ ಸೂರ್ಯ ರೆಡಿ ಮಾಡಿ ಅವನ್ನೆಲ್ಲ ಅಡವಿಟ್ಟು ದುಡ್ಡನ್ನ ರೆಡಿ ಮಾಡಿದಾನಂತೆ ಅಂತಾಳೆ. ಈಗಾಗಲೇ 10 ಲಕ್ಷ ಅಡ್ವಾನ್ಸ್ ಬೇರೆ ತಗೊಂಡಿದ್ದಾನಂತೆ ಅಂತಾಳೆ. ಮಿಕ್ಕಿದ 28 ಲಕ್ಷನೂ ಕೂಡ ತಗೋತಾನೆ. ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಓ, ಅವನೇನ ಸಾಧಾರಣದವನು ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ, ಅವನು ತುಂಬಾನೇ ಬುದ್ಧಿವಂತ ಅಂತ ವಿಶಾಲು ಹೇಳ್ತಾ ಇರ್ತಾಳೆ. ಆಂಟಿ, ಅವನೇನಾದ್ರೂ ದುಡ್ಡು ಕಟ್ಬಿಟ್ರೆ ಮನೆಗೆ ವಾಪಸ್ ಬಂದ್ಬಿಡ್ತಾರೆ. ಅದಕ್ಕೂ ಮುಂಚೆ ನೀವೇನಾದ್ರೂ ಮಾಡಿ ಆಂಟಿ ಅಂತಾಳೆ ರೋಹಿಣಿ. ಸರಿ ರೋಹಿಣಿ, ನನ್ನ ಜೊತೆ ಹೇಳಿದೀಯಲ್ಲ ಬಿಡು, ಹೇಗಿದ್ರು 2 ದಿನದಲ್ಲಿ ಮನೆ ಹರಾಜಾಗುತ್ತೆ ಅಂತ ನೋಟಿಸ್ ಕಳಿಸಿದ್ದೀನಿ ಈಗಾಗಲೇ ಅಂತಾಳೆ ವಿಶಾಲು. ಆಂಟಿ, ಹಾಗಾದ್ರೆ ಮನೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲ, ಅದು ನನ್ನ ಕೈಗೇನೆ ಬರೋದು. ನೀನ್ ಮತ್ತೆ ಆ ಮನೆಗೆ ಹೋಗ್ಬೇಕಾದ್ರೆ ಆ ಮನೆನ ನೀನ್ ವಾಪಸ್ ಕೊಡ್ತೀನಿ. ನೀನ್ ಮನೋಜ್ ಹತ್ರ ಸೇರೋವರೆಗೂ ಅವ್ರಿಗೆ ಮನೆ ಸಿಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಆ ಮನೆ ಅವ್ರಿಗೂ ಸಿಗೋಲ್ಲ.
ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ, ದುಡ್ಡು ಅವ್ರ ಕೈಗೆ ಸಿಕ್ಕಿದ್ರೆ ತಾನೇ ಮನೆ ಸಿಗೋದು. ಹಾಗಂತ ವಿಶಾಲ್ ಹೇಳ್ತಿರುವಾಗ, ಆಂಟಿ ನೀವೇನ್ ಮಾಡ್ತಿರೋ ಹೇಗೆಲ್ಲ ಮಾಡ್ತಿರೋ ನನ್ಗಂತೂ ಗೊತ್ತಿಲ್ಲ, ಆದ್ರೆ ನಾನು ಮನೋಜ್ ಅವ್ರನ್ನ ಸೇರೋವರೆಗೂ ಆ ಮನೆ ಅವ್ರಿಗೆ ಸಿಗ್ಬಾರ್ದು. ನೀನ್ ಚಿಂತೆ ಮಾಡ್ಬೇಡ ರೋಹಿಣಿ, ನಾನ್ ನೋಡ್ಕೋತೀನಿ, ನಾನು ಇನ್ ಬರ್ತೀನಿ ಅಂತ ವಿಶಾಲು ಅಲ್ಲಿಂದ ಹೇಳೋಗ್ತಾಳೆ. ವಿಶಾಲು ಮನೆಯಿಂದ ಹೊರಗೆ ಬಂದು ಫೋನ್ನಲ್ಲಿ ಅವಳ ಕಡೆ ರೌಡಿಗಳಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾಳೆ. ಈ ಕಡೆ ಪ್ರಮೀಳಾ ಅವರು, ಕಲ್ಯಾಣಿ ಇದೆಲ್ಲ ನನಗೆ ಖಂಡಿತವಾಗ್ಲೂ ಇಡಿಸ್ತಿಲ್ಲ ಅಂತ ಹೇಳ್ತಾರೆ. ಏನ್ ಇಡಿಸ್ತಿಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಬೀಗರು ಮನೆನ ಅವ್ರಿಗೆ ಸಿಗ್ಲೇಬಾರ್ದು ಅಂತ ಹೇಳ್ತಿದೀಯಲ್ಲ, ಇದೆಲ್ಲ ತಪ್ಪು ಕಣೆ ಅಂತ ಹೇಳ್ತಾರೆ. ಆ ಮನೆ ಬಿಟ್ಟು ನನ್ನನ್ನು ಓಡಿಸ್ಬಿಟ್ಟಲ್ಲ, ಅದು ತಪ್ಪಲ್ವಾ ಅಂತ ಕೇಳ್ತಾಳೆ ರೋಹಿಣಿ. ಅದಕ್ಕೆ ಅಂತ ಅವ್ರ ಕಷ್ಟದಲ್ಲಿರುವಾಗ ನೀನ್ ಯಾಕೆ ಈ ರೀತಿ ಮಾಡಕ್ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಸೂರ್ಯ ಮೀನಾ ಪಾಪ ಕಷ್ಟಪಟ್ಟು ದುಡ್ಡನ್ನ ರೆಡಿ ಮಾಡಿಲ್ವಾ ಅಂತ ಕೇಳ್ತಾರೆ. ಅವರಿಬ್ರನ್ನ ಪಾಪ ಅನ್ನೋದನ್ನ ಮೊದಲು ನಿಲ್ಸಮ್ಮ, ಅವರಿಬ್ರಿಂದಾನೆ ನಾನು ಇಂಥ ಸ್ಥಿತಿನಲ್ಲಿರೋದು ಅಂತಾಳೆ ರೋಹಿಣಿ. ನಾನು ಹೇಳೋದನ್ನ ಕೇಳು ಕಲ್ಯಾಣಿ, ಇಲ್ಲಿ ನೋಡು, ಆ ವಿಶಾಲಮ್ಮನ ಸವಾಸ ನಮಗ್ ಬೇಡ ಅಂತಾರೆ ಪ್ರಮೀಳಾ. ಆ ಅಮ್ಮನ ನೋಡ್ತಿದ್ರೆ ಒಳ್ಳೆವಳು ಅಂತ ನನ್ಗನ್ನಿಸ್ತಿಲ್ಲ, ನಾನು ಹೇಳೋದನ್ನ ಕೇಳು ಅಂತಿರುವಾಗ ಕ್ರಿಶ್ ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಅಲ್ಲೇ ನೋಡ್ತಾ ನಿಂತಿರ್ತಾನೆ. ಯಾರ್ ಸಹವಾಸ ಮಾಡ್ಬೇಕು ಮಾಡಬಾರ್ದು ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಳೋದನ್ನ ಮಾತ್ರ ನೀನ್ ಕೇಳಿದ್ರೆ ಸಾಕು, ಹೋಗಿ ಕೆಲಸ ನೋಡ್ಕೊ ಅಂತ ಹೇಳೋಗ್ತಾಳೆ ರೋಹಿಣಿ. ಈ ಕಡೆ ಮೀನಾ ಮಲ್ಗಕ್ಕೆ ಅಂತ ಬಂದಿರ್ತಾಳೆ. ಏನ್ರಿ ಇದು, ಕೈಯಲ್ಲಿ ಬ್ಯಾಗ್ನ ಹಿಡ್ಕೊಂಡು ಇಲ್ಲಿಗೆ ಬಂದಿದ್ದೀರಲ್ಲ ಅಂತ ಕೇಳ್ತಾಳೆ. 10 ಲಕ್ಷ ಬೆಳಿಗ್ಗೆ ಅಪ್ಪನ ಕೈ ಕೊಟ್ಟಿದ್ನಲ್ಲ, ಅವರು ನಿನ್ ಕೈ ಕೊಡೋಕ್ ಹೇಳಿದ್ರು, ಭದ್ರವಾಗಿ ಇಡ್ಬೇಕಂತೆ, ತಗೋ ಅಂತ ಹೇಳಿ ಕೊಡ್ತಾನೆ. ಮೀನಾ ದುಡ್ಡನ್ನ ನೋಡಿ ಖುಷಿ ಪಡ್ತಾಳೆ. ಮದ್ವೆಗೂ ಮುಂಚೆ 1 ಲಕ್ಷ ಕೂಡ ನೋಡ್ದವಳಲ್ಲ, ಇವತ್ತು 10 ಲಕ್ಷ ನೋಡ್ತಿದ್ದೀನಿ ಅಂತ ಹೇಳ್ತಾಳೆ. ಇಲ್ಲಿ ಮೀನಾ, ಮೊದ್ಲು ನೀನು ನಾಳೆ ಈ ದುಡ್ಡನ್ನ ತಗೊಂಡು ನಮ್ಮ ಮನೆ ಹತ್ರ ಹೋಗಿರು, ನಾನು ನೇರವಾಗಿ ಫೈನಾನ್ಸಿಯರ್ ಹತ್ರ ಹೋಗಿ ದುಡ್ಡು ತಗೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತಾನೆ ಸೂರ್ಯ. ತುಂಬಾ ಆಶ್ಚರ್ಯ ಆಗ್ತಿದ್ದೀರಿ ಅಂತ ಮೀನಾ ಹೇಳ್ತಾಳೆ. ಏನಕ್ಕೆ ಅಂತ ಸೂರ್ಯ ಕೇಳ್ತಾನೆ. ಆ ಹಳೆ ಕಾರುಗಳನ್ನ ರಿಪೇರಿ ಮಾಡಿ ನೀವೇನ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಅವಳು ಹಾಗಂತಿರೋವಾಗ ನಿನ್ಗೂ ಕೂಡ ನನ್ ಮೇಲೆ ನಂಬಿಕೆ ಇರ್ಲಿಲ್ವಾ ಮೀನಾ ಅಂತ ಕೇಳ್ತಾನೆ ಸೂರ್ಯ. ಅಯ್ಯಯ್ಯೋ, ನಿಮ್ ಮೇಲೆ ನಂಬಿಕೆ ಇತ್ತು ರೀ, ಆದ್ರೆ ಕಾರುಗಳ ಮೇಲೆ ನಂಬಿಕೆ ಇರ್ಲಿಲ್ಲ. ಅವತ್ತು ಚೇತನಣ್ಣನು ಕೂಡ ಹಾಗೆ ಹೇಳಿದ್ರು, ಅವೆಲ್ಲ ತುಂಬಾ ಹಳೆ ಗಾಡಿಗಳು, ಅವನ್ನೆಲ್ಲ ರಿಪೇರಿ ಮಾಡೋಕ್ಕಾಗುತ್ತೇನಮ್ಮ ಅಂತ ಹೇಳ್ತಿದ್ರು. ಅದಕ್ಕೆ ರೀ ನನಗೆ ತುಂಬಾನೇ ಭಯ ಆಯ್ತು ಅಷ್ಟೇ, ಆದ್ರೆ ಪರವಾಗಿಲ್ಲ, ಅದನ್ನು ಕೂಡ ನೀವು ರೆಡಿ ಮಾಡಿ ದುಡ್ಡು ಬರೋ ಹಾಗೆ ಮಾಡ್ಬಿಟ್ರಲ್ಲ ಅಂತ ಕೇಳ್ತಾಳೆ. ಈ ಸೂರ್ಯ ಕೈ ಇಟ್ಮೇಲೆ ಆಗ್ತಾ ಇರೋ ಕೆಲ್ಸನೇ ಇಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಸರಿ ನಾನು ಈ ದುಡ್ಡನ್ನ ಇಟ್ಟು ಬರ್ತೀನಿ ಅಂತ ಮೀನಾ ಹೋಗ್ತಾಳೆ. ಈ ಕಡೆ ಮೀನಾ ದುಡ್ಡು ತಗೊಂಡು ಅವ್ರ ಮನೆ ಹತ್ರ ಬರ್ತಿರೋವಾಗ ವಿಶಾಲಮ್ಮನ ಕಡೆ ರೌಡಿಗಳು ಆಟೋದಲ್ಲಿ ಬಂದು ಅವಳನ್ನ ಅಡ್ಗಟ್ಟಿ ಚಾಕುನ ತೋರಿಸಿ ಅವಳ ಬ್ಯಾಸ್ಕೆಟ್ ಅಲ್ಲಿ ಇದ್ದಂತ ದುಡ್ಡಿನ ಬ್ಯಾಗನ್ನ ಎತ್ಕೊಂಡು ಓಡೋಗ್ತಿರ್ತಾರೆ. ನನ್ ದುಡ್ಡು ಅಂತ ಮೀನಾ ಕೂಗಾಡ್ತಿರ್ತಾಳೆ. ಏಯ್ ಬಾರೋ ಹೊತ್ಕೊಳ್ಳೋ ಹಾಗಂತ ಹೇಳಿ ರೌಡಿಗಳೆಲ್ಲ ಆಟೋ ಹೊತ್ಕೊಂಡು ಓಡೋಗ್ತಿರ್ತಾರೆ. ಮೀನಾ ಮಾತ್ರ ನನ್ ದುಡ್ಡು ಯಾರಾದ್ರೂ ಇಟ್ಕೊಳ್ಳಿ ಅಂತ ಕೂಗ್ತಾ ಅವ್ರಿಂದೆ ಓಡ್ ಬರ್ತಿರ್ತಾಳೆ. ಹಾಗಂತ ಅವಳು ಕನ್ಸ್ ಕಂಡ್ಬಿಟ್ಟು ಕನಸಿನಲ್ಲೇ ನನ್ ದುಡ್ಡು ಅಂತ ಹೇಳಿ ಎತ್ ಕೂತ್ಕೊಂಡು ಕೂಗಾಡ್ತಿರ್ತಾಳೆ. ಆಗ ಸೂರ್ಯ, ಮೀನಾ ಏನಾಯ್ತು, ಯಾವ ದುಡ್ಡು, ಯಾಕೆ ಈ ತರ ಕೂಗಾಡ್ತಿದ್ಯಾ ಅಂತ ಕೇಳ್ತಾನೆ. ಏನಾಯ್ತು ಮೀನಾ, ತಗೋ ಮೊದ್ಲು ನೀರ್ ಕುಡಿ ಅಂತ ಕೊಡ್ತಾನೆ. ಮೀನಾ ನೀರ್ ಕುಡಿತಾಳೆ. ಏನು ಕೆಟ್ಟ ಕನ್ಸು ಬೀಳ್ತಾ ಅಂತ ಕೇಳ್ತಾನೆ. ಹೌದು ರೀ, ತುಂಬಾನೇ ಭಯಂಕರವಾಗಿತ್ತು ಕನ್ಸು ಅಂತಾಳೆ. ಏನ್ ಕನ್ಸು ಅಂತಾನೆ ಸೂರ್ಯ. ನಾನು ದುಡ್ಡು ತಗೊಂಡು ಗಾಡಿಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಇಬ್ರು ಆಟೋದಲ್ಲಿ ಬಂದು ಚಾಕು ತೋರಿಸಿ ನನ್ನ ಹತ್ರ ಇದ್ದು ದುಡ್ಡನ್ನ ಕಿತ್ಕೊಂಡು ಓಡೋಗ್ತಿದ್ರು. ನಾನು ಅವ್ರ ಹಿಂದೆ ಓಡೋದೆ, ಆದ್ರೆ ನನ್ನ ಕೈಲಿ ಏನೂ ಆಗ್ಲಿಲ್ಲ ರೀ ಅಂತಾಳೆ. ನೀವು ದುಡ್ಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ, ಅಂತ ದುಡ್ಡನ್ನ ಯಾರೋ ಕಳ್ತನ ಮಾಡಿ ತಗೊಂಡು ಹೋಗ್ತಿರೋ ಹಾಗೆ ಕನ್ಸು ಬೀಳ್ತು. ನನ್ಗೆ ಈಗ್ಲೂ ಕೂಡ ಆ ವಿಷಯನ ಹೇಳ್ತಿದ್ರೆ ಕೈ ಕಾಲೆಲ್ಲ ನಡುಗ್ತಿವೆ. ಹಾಗಂತ ಮೀನಾ ಆತಂಕದಿಂದ ಹೇಳ್ತಿರೋವಾಗ, ಮೀನಾ ನೀನು ದುಡ್ಡನ್ನ ಹುಷಾರಾಗಿ ಎತ್ತಿಟ್ಕೋಬೇಕು ಅಂತ ಅನ್ಕೊಂಡಿದ್ಯಾ, ಅದಕ್ಕೆ ಈ ರೀತಿ ಎಲ್ಲ ಕನ್ಸು ಬಂದಿರೋದು. ಆ ರೀತಿ ಎಲ್ಲ ಏನು ನಡೆಯಲ್ಲ, ನೀನೇನು ಯೋಚನೆ ಮಾಡ್ದೇನೆ ಸುಮ್ನೆ ಮಲಗು ಅಂತಾನೆ. ಇಲ್ಲರಿ, ನನಗೆ ತುಂಬಾನೇ ಭಯ ಆಗ್ತಿದೆ. ಕರೆಕ್ಟ್ ಆಗಿ ಈ ಸಮಯದಲ್ಲೇ ಈ ರೀತಿ ಕನ್ಸು ಬಿದ್ದಿದೆಯಲ್ಲ, ಕನ್ಸಲ್ಲಿ ನಡೆದಿದ್ದೆಲ್ಲ ಕಣ್ ಮುಂದೆನೆ ನಡೆದಿರೋ ಹಾಗಿತ್ತು. ದೇವ್ರು ನಮ್ಗೇನೋ ಹೇಳ್ತಿದ್ದಾನ್ರಿ, ಬೆಳಗಿನ ಜಾವದ ಕನ್ಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ತುಂಬಾನೇ ಭಯ ಆಗ್ತಿದೆ ಅಂತಾಳೆ ಮೀನಾ. ಆಗ ಸೂರ್ಯ, ಕನ್ಸು ನಿಜ ಆಗುತ್ತೋ ಇಲ್ವೋ, ಆ ವಿಶಾಲಮ್ಮ ನಮ್ಮ ಮನೆನ ಹೇಗಾದ್ರೂ ಹೊಡ್ಕೋಬೇಕು ಅನ್ನೋ ಕನ್ಸಲ್ಲಿ ಮಾತ್ರ ಇದ್ದೇ ಇರ್ತಾಳೆ. ನನ್ಗೆ ಈಗ ಒಂದು ವಿಷಯ ಅರ್ಥ ಆಗ್ತಿದೆ ಮೀನಾ, ದುಡ್ಡನ್ನ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಆ ದುಡ್ಡನ್ನ ಭದ್ರವಾಗಿ ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸರಿಯಾದ ಸಮಯಕ್ಕೆ ಸೇರಿಸ್ಬೇಕು. ಅವನಾಗಂತಿರುವಾಗ, ಹೌದು ರೀ, ನಾವು ದುಡ್ಡು ಕಟ್ಟೋವರೆಗೂ ತುಂಬಾನೇ ಹುಷಾರಾಗಿರ್ಬೇಕು. ಹಾಗಂತ ಮೀನಾ ಹೇಳ್ತಿರುವಾಗ, ನಾವು ದುಡ್ಡು ಕಟ್ಟಿ ಮನೆನ ಹೇಗಾದ್ರೂ ವಾಪಸ್ ಪಡ್ಕೋತೀವಿ ಅಂತ ಆ ವಿಶಾಲಮ್ಮಂಗೆ ಚೆನ್ನಾಗೇ ಗೊತ್ತು. ಇಷ್ಟು ದೂರ ಬಂದ್ಮೇಲೆ ನಾವ್ ಆ ದುಡ್ಡನ್ನ ಕಟ್ಟಿ ಮನೆನ ವಾಪಸ್ ಪಡ್ಕೋಬಾರ್ದು ಅಂತ ಏನಾದ್ರೂ ಪ್ಲಾನ್ ಮಾಡಿರ್ತಾಳೆ. ಅವಳ ಕಡೆ ರೌಡಿಗಳನ್ನ ಕಳ್ಸಿ ನಮ್ಮನ್ನೆಲ್ಲ ಫಾಲೋ ಮಾಡಿಸ್ತಿರ್ತಾಳೆ. ಸೂರ್ಯ ಹಾಗಂತಿರುವಾಗ, ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ರೀ, ನಾವು ದುಡ್ಡನ್ನ ಕಟ್ಬಾರ್ದು ಅಂತ ಏನ್ ಬೇಕಾದ್ರೂ ಮಾಡ್ತಾಳೆ. ಈಗ ಏನ್ರಿ ಮಾಡೋದು ಅಂತ ಮೀನಾ ಕೇಳ್ತಾಳೆ. ಅದೇ ಮೀನೆ, ಈಗಾಗ್ಲೇ ಕನ್ಸಲ್ ಬಂದು ಎಲ್ಲಾನು ಹೇಳಾಯ್ತಲ್ಲ, ಇದು ದೇವ್ರೆ ನಮ್ಗೆ ಹೇಳಿರೋದು, ಅದಕ್ಕೆ ಅಂತ ಸರಿಯಾದ ಪ್ಲಾನ್ ನಾವು ಈಗ ಮಾಡ್ಬೇಕು ಹಾಗಂತ ಸೂರ್ಯ ಹೇಳ್ತಾನೆ. ಈ ಕಡೆ ಮನೆ ಹರಾಜಿಗೆ ಎಲ್ಲಾನು ರೆಡಿ ಮಾಡ್ಕೊಂಡಿರ್ತಾರೆ. ವಿಶಾಲು ಬಂದು ಫೈನಾನ್ಸಿಯರ್ ಹತ್ರ, ಬರೋರೆಲ್ರು ನಮ್ ಕಡೆಯವರೇ ತಾನೆ ಅಂತ ಕೇಳ್ತಾಳೆ. ಹೊರಗಡೆ ಅವ್ರು ಯಾರು ಬರ್ತಿಲ್ಲ ತಾನೆ, ಹೊಸದಾಗಿ ಯಾರಾದ್ರೂ ಬಂದ್ಬಿಟ್ರೆ ನಮ್ಗೇನೆ ಕಷ್ಟ ಅಂತಾಳೆ. ಅದೇ ನಾನು ಅವ್ರನ್ನ ಬರಕ್ ಬಿಟ್ಬಿಡ್ತೀನಿ, ಬರೋರೆಲ್ಲ ನಮ್ ಕಡೆಯವರೇ ಅಂತ ಹೇಳ್ತಾನೆ ಫೈನಾನ್ಸಿಯರ್. ನಾನು ಹೇಳಿದ ಕೆಲ್ಸನ ಅವ್ರು ಮಾಡ್ತಾರೆ, ನೀವ್ ಅನ್ಕೊಂಡಾಗೆ ಆ ಮನೆನ ನೀವೇ ತಗೊಂಡ್ಬಿಡಿ, ಈ ಸರಿ ನೀವ್ ಅನ್ಕೊಂಡಿದ್ದೆಲ್ಲ ಖಂಡಿತ ನಡೆಯುತ್ತೆ ಅಂತ ಹೇಳ್ತಾನೆ. ನನ್ಗೆ ಈಗಾಗ್ಲೇ ತುಂಬಾನೇ ಮನೆಗಳಿವೆ, ನಾನು ಅನ್ಕೊಂಡೆ ಇದಕ್ಕಿಂತ ದೊಡ್ಡ ಮನೆನೇ ತಗೋಬಹುದು, ಆದ್ರೆ ಆ ಸೂರ್ಯ ಮೀನಾ
ನಾನು ಎದುರಾಳಿಯಾಗಿ ನಿಂತಿರೋ ಆ ಶಾಂತಿ ಇವ್ರನ್ನೆಲ್ಲ ನಾನು ಸುಮ್ಮನೆ ಬಿಡೋಕ್ಕಾಗಲ್ಲ. ಇವರೆಲ್ಲರೂ ಬೀದಿಲಿ ನಿಂತಿರ್ಬೇಕು. ಅದಕ್ಕೆ ಅಂತಾನೆ ಈ ಮನೆನ ನಾನು ತಗೋತಿರೋದು ಅಂತಾಳೆ. ಕರೆಕ್ಟ್ ಟೈಮಲ್ಲೇ ಹರಾಜ್ ಮಾಡ್ಸೋಕೆ ರೆಡಿ ಮಾಡಿಸಿದೀರಾ ನೀವು. ಆಲ್ರೆಡಿ ಆ ಸೂರ್ಯ ದುಡ್ಡನ್ನ ರೆಡಿ ಮಾಡಿದಾನಂತೆ. ಹಾಗಂತ ಫೈನಾನ್ಸಿಯರ್ ಹೇಳ್ತಿರೋವಾಗ ಅವ್ನು ಎಷ್ಟೇ ಪ್ರಯತ್ನ ಪಟ್ಟು ಈ ಮನೆ ಅವನ ಕೈಗೆ ಸಿಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಬೇರೆ ಯಾರಾದ್ರೂ ಮನೆ ತಗೊಂಡ್ಬಿಟ್ರೆ ಮನೆ ಹೋಯ್ತು ಅಂತ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಈ ವಿಶಾಲಮ್ಮ ಮನೆ ತಗೊಂಡ್ರೆ ಈ ವಿಶಾಲಮ್ಮ ನಮ್ಮನ್ನ ಗೆದ್ದು ಮನೆನ ಕಿತ್ಕೊಂಡ್ಲು ಅಂತ ಒಂದೊಂದು ಕ್ಷಣನೂ ನೆನ್ಸ್ಕೊಂಡು ಕೊರಗ್ತಾನೆ ಇರ್ಬೇಕು. ಅವ್ರಿಗೆ ನಿದ್ರೆ ಕೂಡ ಬರಬಾರ್ದು ಅಂತಾಳೆ. ಈ ಕಡೆ ಮೀನಾ ತನ್ನ ಗಾಡಿ ತಗೊಂಡು ಬರ್ತಿರೋವಾಗ ಅಲ್ಲೇ ಇಬ್ರು ರೌಡಿಗಳು ಅವಳು ಬರೋದನ್ನೇ ಕಾಯ್ತಿರ್ತಾರೆ. ಅವಳು ಮುಂದೆ ಹೋಗಿದ ತಕ್ಷಣ ವಿಶಾಲಮ್ಮಂಗೆ ಫೋನ್ ಮಾಡ್ತಾರೆ. ಹೇಳೋ ಮಣಿ ಅಂತ ವಿಶಾಲು ಹೇಳ್ತಿರೋವಾಗ ಅಕ್ಕ ಮೀನಾ ಒಬ್ಳೆ ಹೋಗ್ತಿರಳಕ್ಕ ಅಂತಾನೆ. ಅವಳ ಗಾಡಿನ ಅಡ್ಡ ಹಾಕಿ ನಾನು ಹೇಳ್ದಾಗ ಮಾಡಿ ಅಂತ ವಿಶಾಲು ಹೇಳ್ತಾಳೆ. ಸರಿನಕ್ಕ ಅಂತೇಳಿ ಅವರಿಬ್ರು ಮೀನಾನ ಫಾಲೋ ಮಾಡ್ತಾರೆ. ಲೈ ತುಂಬಾ ಜಾಗ್ರತೆಯಾಗಿರ್ಬೇಕು ನೀವು. ಆ ಸೂರ್ಯ ಸಾಧಾರಣದವನಲ್ಲ. ಅವಳನ್ನ ಫಾಲೋ ಮಾಡಿ ಹೇಗಾದ್ರೂ ಆ ದುಡ್ಡನ್ನ ಕಿತ್ಕೊಂಡ್ ಬಂದ್ಬಿಡಿ ಅಂತಾಳೆ. ಸರಿನಕ್ಕ ನಾವು ನೋಡ್ಕೋತೀವಿ ಅಂತ ಅವಳ ಕಡೆ ರೌಡಿಗಳು ಹೇಳ್ತಾರೆ. ಮೊದ್ಲು ಅವ್ಳ ಗಾಡಿನೆಲ್ಲ ಚೆಕ್ ಮಾಡಿ ಖಂಡಿತ ಅವಳ ಹತ್ರ ದುಡ್ಡು ಇದ್ದೇ ಇರುತ್ತೆ. ದುಡ್ಡು ಮಾತ್ರ ಎತ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾಳೆ. ಸರಿನಕ್ಕ ನೀವ್ ಹೇಳ್ದಾಗೆ ಮಾಡ್ತೀವಿ ಅಂತ ರೌಡಿ ಹೇಳ್ತಾನೆ. ಅದೆಲ್ಲ ಸರಿ, ಆ ಸೂರ್ಯ ಎಲ್ಲಿದ್ದಾನೆ ಹಾಗಂತ ವಿಶಾಲು ಕೇಳ್ತಾಳೆ. ಮೀನಾ ಅಮ್ಮನ ಮನೆ ಹತ್ರ ಕಾರ್ ಹಾಗೆ ನಿಂತಿದೆ ಅಕ್ಕ. ನಮ್ ಕಡೆಯವ್ರನ್ನೆಲ್ಲಾನು ಫಾಲೋ ಮಾಡಕ್ ಹೇಳಿದೀನಿ ಅಂತಾನೆ. ಅವ್ನು ಹೊರಗಡೆ ಬಂದಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡಕ್ ಹೇಳಿದ್ದೀನಕ್ಕ ಅಂತ ರೌಡಿ ಹೇಳ್ತಾನೆ. ಸರಿ, ಅವ್ನು ಹೊರಗಡೆ ಬಂದಿದ ತಕ್ಷಣ ಅವನನ್ನೇ ಫಾಲೋ ಮಾಡ್ಬೇಕು. ಜಾಗ್ರತೆ, ಮತ್ತೆ ಈ ಮನೆ ಅವ್ನ ಕೈಗೆ ಹೋಗ್ಬಾರ್ದು ಹಾಗಂತ ವಿಶಾಲು ಅವಳ ಕಡೆ ರೌಡಿಗಳಿಗೆ ಹೇಳ್ತಾಳೆ. ಸರಿನಕ್ಕ ನಾನು ನೋಡ್ಕೋತೀನಿ ಅಂತ ಅವಳ ಕಡೆ ರೌಡಿ ಹೇಳ್ತಾನೆ. ಈ ಕಡೆ ಫೈನಾನ್ಸಿಯರ್ ಕಡೆಯವರು ಒಂದ್ 4-5 ಜನ ಬರ್ತಾರೆ. ನಮಸ್ತೆ ಸರ್ ಅಂತಿರೋವಾಗ ಎಲ್ರು ಬಂದಿದ್ದೀರಾ? ನಾನು ಹೇಳಿದ ರೈಟ್ನೇ ಕೂಗ್ಬೇಕು ನೀವೆಲ್ರು. ಕೂಗಾಗಿದ ತಕ್ಷಣನೇ ನೀವೆಲ್ರು ಸುಮ್ಮನಾಗಿ ಬಿಡ್ಬೇಕು ಅಂತ ಹೇಳ್ತಾನೆ. ಸರಿ ಸರ್ ಅಂತೇಳಿ ಎಲ್ರು ಒಳಗೋಗ್ತಾರೆ. ಆ ಸೂರ್ಯ ಮೀನಾ ಇಬ್ರು ದುಡ್ಡಿನ ಜೊತೆಗೆ ಬಂದ್ಬಿಟ್ರೆ ಅಂತ ಫೈನಾನ್ಸಿಯರ್ ಕೇಳ್ತಾನೆ. ಅವ್ರ ಆ ದುಡ್ಡನ್ನ ರೆಡಿ ಮಾಡ್ಬಿಟ್ಟಿದಾರಲ್ಲ ಅಂತಿರೋವಾಗ ಅವ್ರ ಆ ದುಡ್ಡನ್ನ ರೆಡಿ ಮಾಡಿದ್ರು ಇಲ್ಲಿಗೆ ಬಂತು ಬರೋಕ್ಕಾಗಲ್ಲ. ಅದಕ್ಕೆ ಮಾಡ್ಬೇಕಾಗಿರೋ ಏರ್ಪಾಡ್ನೆಲ್ಲನೂ ನಾನು ಈಗಾಗಲೇ ಮಾಡಾಯ್ತು. ಅವರೇ ಬೇಕು ಅಂದ್ರೂ ಮತ್ತೆ ಅವರು ಈ ಮನೆನ ವಾಪಸ್ ಪಡ್ಕೊಳಕ್ ಸಾಧ್ಯನೇ ಇಲ್ಲ ಹಾಗಂತ ವಿಶಾಲು ಹೇಳ್ತಾ ಇರ್ತಾಳೆ. ಈ ಕಡೆ ಮೀನಾ ಅಮ್ಮನ ಮನೆ ಹತ್ರ ರೌಡಿಗಳು ನಿಂತಿರ್ತಾರೆ. ಸೂರ್ಯ ಹೊರಗಡೆ ಬನ್ನ ಅದನ್ನ ಬಗಿ ಬಗಿ ನೋಡ್ತಾ ಕಾಯ್ಕೊಂಡು ನಿಂತಿರ್ತಾರೆ. ಲೇ ಏನಾಯ್ತು ಅಂತ ಒಬ್ಬ ಕೇಳ್ತಾನೆ. ಆ ಸೂರ್ಯ ಇನ್ನೂ ಹೊರಗಡೆ ಬಂದಿಲ್ಲ ಕಣೋ ಅಂತ ಇನ್ನೊಬ್ಬ ಹೇಳ್ತಾನೆ. ದುಡ್ಡು ತಗೊಳಕ್ಕೆ ಖಂಡಿತ ಅವನು ಹೊರಗಡೆ ಬಂದೇ ಬರ್ತಾನೆ, ಹಾಗ ನೋಡ್ಕೊಳ್ಳೋಣ ಅಂತ ಇನ್ನೊಬ್ಬ ರೌಡಿ ಹೇಳ್ತಾನೆ. ಅವನ್ ಕಾರು ಇಲ್ಲೇ ಇದೆ, ಹೇಗಿದ್ರು ಅವನು ಕಾರ್ನೇ ತಾನೇ ತಗೊಂಡೋಗೋದು, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಇನ್ನೊಬ್ಬ ಹೇಳ್ತಾನೆ. ಈ ಕಡೆ ಸೂರ್ಯ ಅವ್ರು ನಿಂತಿರೋದನ್ನ ನೋಡ್ತಾನೆ. ಅವ್ರು ನಿಂತಿರೋವಾಗ್ಲೇ ಅಲ್ಲೇ ಪಕ್ಕದ ಅಂಗಡಿಯವರು ತಿಂಡಿ ಪ್ಯಾಕ್ಗಳನ್ನೆಲ್ಲಾನು ಅವ್ರ ಎದುರಿಗೆ ತಂದು ನೇತಾಕ್ಬಿಡ್ತಾರೆ. ಆಗ ಸೂರ್ಯ ಮನೆಯಿಂದ ಹೊರಗೆ ಬರ್ತಾನೆ. ಬಂದವನೇ ಕಾರ್ನ ಮುಟ್ತೇನೆ, ಸೀದಾ ಸ್ಕೂಟಿ ಹತ್ತಿ ಹೆಲ್ಮೆಟ್ ಹಾಕೊಂಡು ಇನ್ನೊಂದ್ ಕಡೆಯಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಒಬ್ಬ ರೌಡಿ ಲೈ ಅವ್ನ್ ಮಿಸ್ ಆಗ್ಬಾರ್ದು ಕಣೋ ಅಂತ ಹೇಳ್ತಾ ಇರ್ತಾನೆ. ಲೈ ಕಾರ್ ಇಲ್ಲೇ ಇದೆಯಲ್ಲೋ, ಅವನೇಗೋ ಮಿಸ್ ಆಗಕ್ ಸಾಧ್ಯ, ಕಾರ್ ಹತ್ತಕ್ ಬರ್ದೆ ಎಲ್ಲಿಗೆ ಹೋಗ್ತಾನೆ, ಹಾಗೆಲ್ಲ ಮಿಸ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಇನ್ನೊಬ್ಬ ಹೇಳ್ತಾ ಇರ್ತಾನೆ. ಮೀನಾನ ಫಾಲೋ ಮಾಡ್ಕೊಂಡು ಇಬ್ರು ರೌಡಿಗಳು ಬರ್ತಾನೆ ಇರ್ತಾರೆ. ಮೀನಾ ಫಾಸ್ಟ್ ಆಗಿ ಹೋಗ್ತಾನೆ ಇರ್ತಾಳೆ. ಒಂದ್ ಕಡೆ ಬಂದು ಮೀನಾನ ಅಡ್ಡ ಹಾಕ್ತಾರೆ. ನೋಡ್ಕೊಂಡ್ ಬರ್ಬಾರ್ದಂತ ಮೀನಾ ಹೇಳ್ತಾಳೆ. ಆಗ ರೌಡಿ ಚಾಕು ತೋರಿಸಿ ಕೂಗಾಡಿದ್ರೆ ಕತ್ಗೆ ಚಾಕು ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಯಾರೋ ನೀವೆಲ್ಲ ಅಂತ ಮೀನಾ ಕೇಳ್ತಾಳೆ. ದುಡ್ಡೇಲಿದ್ದು ನೋಡು ಎತ್ಕೊಳ್ಳೋ ಅಂತ ಇನ್ನೊಬ್ಬ ರೌಡಿ ಹೇಳ್ತಾನೆ. ಮೀನಾ ತಗೋಬೇಡಿ ಅಂತ ಹೇಳ್ತಿರೋವಾಗ ಕೂಗಾಡಿದ್ರೆ ಚಾಕು ಹಾಕ್ಬಿಡ್ತೀನಿ ಅಂತ ಮತ್ತೆ ಎದುರಿಸ್ತಾನೆ. ಅವಳು ಬ್ಯಾಸ್ಕೆಟ್ ಅಲ್ಲಿರೋ ದುಡ್ಡನ್ನ ಎತ್ಕೊಂಡು ಹೋಗ್ತಾನೆ ಒಬ್ಬ. ದುಡ್ಡಿದೆ ಕಣೋ ಅದ್ರಲ್ಲಿ ಅಂತ ಮೀನಾ ಹೇಳ್ತಿರೋವಾಗ ಕೂಗಾಡ್ಬೇಡ, ನನ್ಗೂ ಗೊತ್ತು, ಚಾಕು ಹಾಕ್ಬಿಡ್ತೀನಿ ನೋಡು ಹಾಗಂತ ಎದುರಿಸ್ತಾ ಇರ್ತಾನೆ. ಬಾರೋ ಈ ಕಡೆಗೆ ಅಂತ ಹೇಳಿ ಗಾಡಿನ ಹತ್ರ ತಗೊಂಡ್ ಬಂದು ಅವನು ಕೂಡ ಹತ್ತಿ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಮೀನಾ ಅವ್ರ ಹಿಂದೆ ನಿಂತ್ಕೊ ಅಂತ ಸ್ವಲ್ಪ ದೂರ ಓಡೋಗ್ತಾಳೆ. ಮತ್ತೆ ಗಾಡಿ ಹತ್ರ ಓಡೋಗಿ ತನ್ನ ಫೋನ್ ತಗೊಂಡು ಸೂರ್ಯನ್ಗೆ ಫೋನ್ ಮಾಡ್ತಾಳೆ. ಹೇಳು ಮೀನಾ ಅಂತ ಸೂರ್ಯ ಹೇಳ್ತಿರೋವಾಗ ಏನ್ರಿ ನಾವ್ ಅನ್ಕೊಂಡಾಗೆ ನಡೆದ್ಬಿಡ್ತು ಗೊತ್ತಾ ನಿಮ್ಗೆ ಹಾಗಂತ ಹೇಳಿ ನಡ್ತಿದ್ನೆಲ್ಲಾನು ಸೂರ್ಯನ್ಗೆ ಹೇಳ್ತಾಳೆ. ಸರಿ ನಿನ್ಗೇನು ಆಗಿಲ್ಲ ಅಲ್ವಾ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ರೀ ನಾನ್ ಚೆನ್ನಾಗೇ ಇದ್ದೀನಿ ಹಾಗಂತ ಮೀನಾ ಹೇಳ್ತಾಳೆ. ಸರಿ ನೀನು ಮನೆ ಕಡೆ ಹೋಗಿರು, ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಸೂರ್ಯ ಹಳೆ ಓನರ್ ಮನೆ ಹತ್ರ ಹೋಗ್ತಾನೆ. ಆಗ ಮೀನಾ ಮತ್ತೆ ಫೋನ್ ಮಾಡ್ತಾಳೆ. ರೀ ನನಗೆ ತುಂಬಾನೇ ಭಯ ಆಗ್ತಿದೆ, ಬೇಗ ಬಂದ್ಬಿಡಿ ಅಂತಾಳೆ. ಮೀನಾ ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ, ನಾನು ಇದೀನಲ್ಲ ಏನೂ ಆಗಲ್ಲ, ಮನೆ ನಾನು ಕೈ ಬಿಟ್ಟು ಏನು ಹೋಗಲ್ಲ, ನಾನು ಬಂದ್ಬಿಡ್ತೀನಿ ಸರಿನಾ ಅಂತಾನೆ. ಸೂರ್ಯ ಒಳಗ್ ಬರ್ತಾನೆ. ನಮಸ್ಕಾರ ಸರ್, ನನ್ನ ಹೆಂಡತಿ ಹೀಗ್ ತಾನೇ ಫೋನ್ ಮಾಡಿದ್ಲು. ಆ ವಿಶಾಲಮ್ಮ ಮನೆ ಹರಾಜ್ ಹಾಕೋಕೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾಳಂತೆ. ಸ್ವಲ್ಪ ಲೇಟ್ ಆದ್ರೂ ಎಲ್ಲ ಮುಗ್ದೋಗುತ್ತೆ ಸರ್, ಆದಷ್ಟು ಬೇಗ ನಾನು ದುಡ್ಡು ಕೊಟ್ಬಿಡಿ ಸರ್ ಅಂತಾನೆ. ನಾನು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಅಂತಿರೋವಾಗ ಇರಪ್ಪ ಮೊದಲು ಈ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡು, ನನಗೆ ಸೆಕ್ಯೂರಿಟಿ ಬೇಕಲ್ವಾ, ಆಮೇಲೆ ದುಡ್ಡು ಕೊಡೋದು ಅಂತ ಫೈನಾನ್ಸಿಯರ್ ಹೇಳ್ತಾರೆ. ಸರ್ ನಾನು ದುಡ್ಡು ಕಟ್ಟಿದ್ಮೇಲೂ ಬಂದು ನಿಮಗೆ ಸೈನ್ ಮಾಡ್ಕೊಡ್ತೀನಿ, ನಾನು ಎಲ್ಲೂ ಓಡೋಗಲ್ಲ ಸರ್, ಟೈಮ್ ಆಗ್ತಿದೆ ಸರ್ ಅಂತಿರೋವಾಗ ನೋಡಪ್ಪ ತಮ್ಮ ಹಾಗೆಲ್ಲ ಮಾಡೋಕ್ಕಾಗಲ್ಲ, ಅದು ಅಲ್ಲದೆ ದುಡ್ಡು ಕಾರಲ್ಲಿದೆ, ನನ್ನ ಡ್ರೈವರ್ ತಗೊಂಡ್ ಬರ್ತಿದ್ದಾನೆ ಅಂತಾರೆ. ಮೊದಲು ನೀನು ಸೈನ್ ಮಾಡು ಅಂತ ಹೇಳ್ತಾರೆ. ಸರ್ ಏನ್ ಸರ್ ನೀವು ಈಗ ಡ್ರೈವರ್ ತಗೊಂಡ್ ಬರ್ತಿದ್ದಾನೆ ಅಂತ ಹೇಳ್ತಿದ್ದೀರಲ್ಲ, ಲೇಟ್ ಆಗ್ಬಿಡುತ್ತೆ ಸರ್ ಅಂತಾನೆ ಸೂರ್ಯ ಭಯ ಪಡ್ಬೇಡಪ್ಪ,
ಬರ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ನೀನ್ ಮೊದಲು ಸೈನ್ ಮಾಡು ಅಂತಾರೆ ಹಳೆ ಓನರ್. ಸರ್, ಆ ವಿಶಾಲಮ್ಮ ಅವಳ ಕಡೆ ರೌಡಿಗಳನ್ನ ಕಳಿಸಿ ನಮ್ಮನ್ನ ಫಾಲೋ ಮಾಡಿಸ್ತಿದ್ದಾಳೆ ಸರ್, ಅದಕ್ಕೆ ನಾನು ಕೇಳ್ತಿರೋದು ಹಾಗಂತ ಸೂರ್ಯ ಹೇಳ್ತಿರೋವಾಗ, ನನ್ಗೆ ಅರ್ಥ ಆಗ್ತಿದೆ ಸೂರ್ಯ, ಆ ರೀತಿ ಏನು ನಡೆಯಲ್ಲ, ಮುಕ್ಕಾಲ್ ಭಾಗ ಮುಗ್ದೋಗಿದೆ, ಇನ್ ಸ್ವಲ್ಪ ತಾನೇ ದುಡ್ಡು ಸಿಗುತ್ತೆ, ನೀನ್ ಮೊದಲು ಸೈನ್ ಮಾಡು ಅಂತ ಹೇಳ್ತಾರೆ. ಕೊಡಿ ಸರ್ ಅಂತೇಳಿ ಸೂರ್ಯ ಎಲ್ಲ ಪೇಪರ್ಗೂ ಸೈನ್ ಮಾಡ್ತಾನೆ. ಈ ಕಡೆ ವಿಶಾಲಮ್ಮ, ಈ ಶಾಂತಿ ಮನೆ ನನ್ ಕೈಗೆ ಬರ್ತಾ ಇದೆ, ಇದನ್ನೆಲ್ಲ ಕಣ್ ತುಂಬ್ಕೊಳಕ್ಕೆ ಅವಳೇ ಇಲ್ವಲ್ಲ ಇಲ್ಲಿ ಅಂತ ನಗ್ತಾ ಇರ್ತಾಳೆ. ರಂಗನಾಥ್ ಅವ್ರನ್ನ ನೆನ್ಸ್ಕೊಂಡ್ರೆ ಸ್ವಲ್ಪ ಪಾಪ ಅನಿಸುತ್ತೆ. ಆ ಯಪ್ಪ ಎಲ್ಲಿ ನೊಂದ್ಕೊಂಡು ಕುತ್ಕೋತಾನೋ ಏನೋ ಗೊತ್ತಿಲ್ಲ. ಅವಳಾಗಂತಿರುವಾಗ ಇಲ್ಲಿ ಯಾರ್ಯಾರ ಮನೆ ತಗೊಳಕ್ ಬಂದಿದ್ದೀರಾ ಅಂತ ಕೇಳ್ತಾರೆ. ಕೆಲವೊಬ್ರು ನಾವು ಬಂದಿದೀವಿ ಸರ್ ಅಂತ ಕೈ ಎತ್ತುತ್ತಾರೆ. ರಂಗನಾಥ್ ಎಂಬುವವರ ಮನೆ ಇದು. ಈ ಮನೆ ಸಾಲ ಬಡ್ಡಿ ಎಲ್ಲ ಸೇರಿಸಿ 38 ಲಕ್ಷ ಇದೆ. ಕೋರ್ಟ್ ಕಡೆಯವರು ಅದನ್ನ ಓದ್ತಿರೋವಾಗ ವಿಶಾಲಿಗೆ ಫೋನ್ ಬರುತ್ತೆ. ಅವಳಿದ್ದು ಆಚೆ ಹೋಗ್ತಾಳೆ. ಏನ್ರು ಆಯ್ತು ಅಂತ ಕೇಳ್ತಾಳೆ. ಅಕ್ಕ, ಆ ಮೀನ ಹತ್ರ ಇದ್ದಿದ್ದ ದುಡ್ಡನ್ನ ನಾವ್ ಎತ್ಕೊಂಡ್ ಬಂದ್ಬಿಟ್ವಿ ಅಂತ ಹೇಳ್ತಾರೆ. ಈಗ ನನಗೆ ಸಂತೋಷ ಆಗ್ತಿದೆ. ಪರವಾಗಿಲ್ಲ, ಹೇಳಿದ ಕೆಲ್ಸನ ಕರೆಕ್ಟ್ ಆಗಿ ಮಾಡಿದೀರಾ. ಇನ್ ಸ್ವಲ್ಪ ಹೊತ್ತಲ್ಲೇ ಹರಾಜಕ್ಕೆ ಹೋಗ್ತಾರೆ. ನಾನ್ ಮನೇನ ತಕೊಂಡು ನಂತರ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ವಿಶಾಲು ಹೇಳ್ತಾಳೆ. ಸರಿನಕ್ಕ ಅಂತ ಹೇಳ್ತಾರೆ ರೌಡಿಗಳು. ದುಡ್ಡನ್ನ ತಗೊಂಡೋಗಿ ನಮ್ಮ ಮನೆಯಲ್ಲಿ ಭದ್ರವಾಗಿಟ್ಟಿರಿ ಅಂತಾಳೆ ವಿಶಾಲು. ಒಳಗೆ ಹೋಗ್ತಿದ್ದವಳು ಮೀನಾ ಬರ್ತಿರೋದನ್ನ ನೋಡಿ ನಿಂತ್ಕೋತಾಳೆ. ಇವಳೇನಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ? ಇವಳ ಹತ್ರ ಇದ್ದಿದ್ದ ದುಡ್ಡನ್ನ ನಮ್ಮ ಕಡೆವನಾಗ್ಲೇ ಎಸ್ಕೇಪ್ ಮಾಡಿದಾಯ್ತಲ್ಲ ಹಾಗಂತ ವಿಶಾಲು ಅನ್ಕೋತಿರೋವಾಗ ಮೀನಾ ಹತ್ರಕ್ಕೆ ಬರ್ತಾಳೆ. ಹೆಲ್ಮೆಟ್ ತೆಗ್ದು ಗಾಡಿ ಇಳಿತಿರೋವಾಗ ವಿಶಾಲು ಮೀನಾ ಹತ್ರ ಹೋಗಿ, ಏನ್ ಮೀನಾ ಈ ಕಡೆ ಬಂದಿದೀಯಾ? ದಾರಿ ತಪ್ಪು ಬಂದ್ಬಿಟ್ಯಾ? ಈಗ ನೀನು ಈ ಮನೆ ಸೊಸೆಯಲ್ಲ, ಇನ್ಮೇಲೆ ಈ ಮನೆನೇ ನಮ್ಮ ಕುಟುಂಬಕ್ಕೆ ಸೇರಿದ್ದಲ್ಲ ಹಾಗಂತ ವಿಶಾಲು ಹೇಳ್ತಿರೋವಾಗ ಮೀನಾ ಅವಳನ್ನೇ ನೋಡ್ತಿರ್ತಾಳೆ. ಏನ್ ನನ್ನನ್ನು ಹಾಗೆ ನೋಡ್ತಿದ್ಯಾ? ಹೇಳ್ತಿದ್ದೀನಲ್ಲ ನಾನು, ಮನೆನ ಹರಾಜಕ್ಕೆ ಹೋಗ್ತಿದ್ದಾರೆ, ಹರಾಜಲ್ಲಿ ತಗೊಳಕ್ಕೆ ತುಂಬಾ ಜನ ಬಂದಿದ್ದಾರೆ ಅಂತಾಳೆ. ಆಗ ಮೀನಾ, ನನ್ಗೂ ಗೊತ್ತಿದೆ ಅಂತಾಳೆ. ಮತ್ತೇನಕ್ಕೆ ಇಲ್ಲಿಗೆ ಬಂದೆ ಅಂತಾಳೆ ವಿಶಾಲು. ಈ ಮನೆ ಹರಾಜಾಗಬಾರ್ದು ಅಂತ ತುಂಬಾನೇ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲಿಲ್ಲ. ಎಷ್ಟ್ ಕಷ್ಟಪಟ್ಟು ನಮ್ ಕೈಲಿ ಆಗ್ಲೇ ಇಲ್ಲ ಹಾಗಂತ ಮೀನಾ ಏನು ಗೊತ್ತಿಲ್ದಿರೋ ಹಾಗೆ ಮಾತಾಡ್ತಿರೋವಾಗ ಅಯ್ಯಯ್ಯೋ ಅಂತ ನಗ್ತಾ ಇರ್ತಾಳೆ ವಿಶಾಲು. ಯೋಗ್ಯತೆಗೆ ಮೀರಿ ಆಸೆ ಪಟ್ರೆ ಹೀಗೇನೆ ಆಗೋದು. ಮೊಳ ಹಾಕಿ ಹೂ ಮಾರೋಳು ನೀನು, ಚಿಲ್ಡ್ರೆ ದುಡ್ಡು ತಗೊಳ್ಳೋಳು ನೀನು. ಇನ್ನು 38 ಲಕ್ಷನ ಹೇಗ್ ರೆಡಿ ಮಾಡ್ತೀಯಾ? ಮನೆ ವಾಪಸ್ ತಗೊಳ್ಳೋ ಕನ್ಸ್ ಕಾಣ್ತಿದ್ದೆ, ಈಗ ನೋಡು ಕಂಪ್ಲೀಟ್ ಆಗಿ ನಿಮ್ ಮನೆ ಹೋಗ್ತಾ ಇದೆ. ಇನ್ ಸ್ವಲ್ಪ ಹೊತ್ತಲ್ಲೇ ಈ ಮನೆ ನಿಮ್ ಹೆಸರಿಂದಾನೇ ಹೋಗುತ್ತೆ ಹಾಗಂತ ವಿಶಾಲು ಹೇಳ್ತಿರೋವಾಗ, ಈಗ ನೀನ್ ಏನ್ ಬೇಕಾದ್ರೂ ಮಾತಾಡ್ಕೋ, ಈಗ ನೀನು ಗೆದ್ದಿದ್ಯಾ, ನಾನ್ ಅನ್ಕೊಂಡಂಗೇನೆ ಆಗೋದು ಅಂತಾಳೆ ಮೀನಾ. ಅದೇನೇ ತಾನೇ ನಿಜ, ನಾನ್ ಗೆದ್ಬಿಟ್ಟೆ ಅಂತ ವಿಶಾಲು ಹೇಳ್ತಾಳೆ. ಇನ್ಮೇಲೆ ಈ ಮನೆ ಹತ್ರ ನೀವು ಬರೋಕೆ ಆಗಲ್ಲ. ಸರಿ, ಈಗೇನಕ್ ನೀನ್ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ ವಿಶಾಲು. ಮನೇನಾದ್ರೂ ಉಳಿಸ್ಕೊಳಕ್ ಆಗ್ಲಿಲ್ಲ, ಹರಾಜಿಗ್ ಮುಂಚೆ ಕೊನೆ ಸಾರಿ ಮನೇನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಮೀನಾ. ನೋಡು ಇನ್ಮೇಲೆ ದೂರ ನಿಂತ್ಕೊಂಡು ನೋಡೋದೇ ನಿನ್ ಕೆಲ್ಸ. ಚೆನ್ನಾಗ್ ಮನೆ ನೋಡ್ಬಿಟ್ಟು ಹತ್ಕೊಂಡು ಇಲ್ಲಿಂದ ಹೋಗ್ಬಿಡು ಅಂತಾಳೆ. ಬರ್ಲಾ ಅಂತೇಳಿ ವಿಶಾಲು ನಗ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಸೂರ್ಯನ್ಗೆ ಫೋನ್ ಮಾಡ್ತಾಳೆ. ಏನ್ ಮೀನಾ ಅಂತಾನೆ ಸೂರ್ಯ. ದುಡ್ಡು ಕೊಟ್ರಲ್ವಾ ಅಂತ ಕೇಳ್ತಾಳೆ. ಇನ್ನೂ ದುಡ್ಡು ಬಂದಿಲ್ಲ ಮೀನಾ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಸೂರ್ಯ. ಏನ್ರಿ ನೀವು ಹೀಗೆ ಹೇಳ್ತಿದ್ದೀರಾ? ಇನ್ನೇನು ಹರಾಜ್ ಕೂಗಕ್ಕೆ ಶುರು ಮಾಡ್ಬಿಡ್ತಾರೆ, ಎಲ್ರು ಬಂದ್ಬಿಟ್ಟಿದ್ದಾರೆ ಆಗ್ಲೇ ಹಾಗಂತ ಮೀನಾ ಹೇಳ್ತಾಳೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಅಲ್ಲಿಗೆ ಬರ್ತೀನಿ, ನೀನ್ ಚಿಂತೆ ಮಾಡ್ಬೇಡ, ನಮ್ಮ ಮನೆ ನಮ್ಮ ಕೈಗೆ ಬಂದೇ ಬರುತ್ತೆ ಹಾಗಂತ ಸೂರ್ಯ ಹೇಳ್ತಾನೆ. ಸರಿ ರೀ, ಸ್ವಲ್ಪ ಬೇಗ ಬನ್ನಿ ಅಂತ ಮೀನಾ ಹೇಳ್ತಾಳೆ. ಸರಿ ಓಕೆ ಅಂತೇಳಿ ಸೂರ್ಯ ಒಳಗೆ ಬಂದು, ಸರ್ ದುಡ್ಡು ಯಾವಾಗ ಬರುತ್ತೆ ಸರ್? ಇನ್ನೇನು ಹರಾಜ್ಗೆ ಹೋಗ್ಬಿಡ್ತಾರೆ, ನಾನು ಅಲ್ಲಿಗೆ ಅರ್ಜೆಂಟಾಗಿ ಹೋಗ್ಬೇಕು ಅಂತಾನೆ. ದುಡ್ಡು ಬಂದ್ಬಿಡುತ್ತಪ್ಪ, ಬಂದ ತಕ್ಷಣ ನಿನಗೆ ಕೊಟ್ಬಿಡ್ತೀನಿ, ಯಾಕೆ ಇಷ್ಟು ಅವಸರ ಮಾಡ್ತಿದೀಯ ಅಂತ ಫೈನಾನ್ಸಿಯರ್ ಕೇಳ್ತಾನೆ. ಸರ್, ನನ್ಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಸರ್, ಮನೆ ಹೋಗ್ಬಿಟ್ರೆ ನನ್ ಪಟ್ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಗ್ಬಿಡುತ್ತೆ, ಪ್ಲೀಸ್ ಸರ್ ಅಂತ ಸೂರ್ಯ ಕೇಳ್ಕೊತಾನೆ. ಹೌದಪ್ಪ, ಸೂರ್ಯ ತುಂಬಾನೇ ಕಷ್ಟಪಟ್ಟಿದ್ದಾನೆ, ನಿಮ್ ಕಡೆಯವ್ರಿಗೆ ಸ್ವಲ್ಪ ಫೋನ್ ಮಾಡಿ ಬೇಗ ಬರಕ್ ಹೇಳಿ ಅಂತಾರೆ ಓನರ್. ಡ್ರೈವರ್ಗೆ ಫೋನ್ ಮಾಡ್ತಾರೆ. ಅವನೊಂದು ಕಾರಣ ಹೇಳ್ತಾನೆ. ಸರ್ ಏನಾಯ್ತು ಸರ್ ಅಂತ ಸೂರ್ಯ ಕೇಳ್ತಿರೋವಾಗ, ಇಲ್ಲಿ ಕೇಳಪ್ಪ, ದುಡ್ಡು ತಗೊಂಡ್ ಬರೋ ಅವಸರದಲ್ಲಿ ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟಿದ್ದಾನೆ. ಪೊಲೀಸ್ ಅವನನ್ನ ನಿಲ್ಸಿ ವಿಚಾರಣೆ ಮಾಡಿದ್ದಾರೆ. ಪರ್ಸ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದಾನೆ. ಅವ್ನ ಲೈಸೆನ್ಸ್ ಕೂಡ ಪರ್ಸಲ್ಲೇ ಇದೆ. ಈಗ ಅವನನ್ನ ಅವರು ಬಿಡ್ತಿಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ, ಸರ್ ಏನ್ ಸರ್ ಹೇಳ್ತಿದ್ದೀರಾ? ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಹರಾಜ್ಗೆ ಹೋಗ್ಬಿಡ್ತಾರೆ ಸರ್, ಏನಾದ್ರು ಮಾಡಿ ಹಾಗಂತ ಸೂರ್ಯ ಕೇಳ್ಕೊತಾನೆ. ಸರ್ ಪ್ಲೀಸ್ ಸರ್, ಎಲ್ಲ ಹೋಗ್ಬಿಡುತ್ತೆ, ನಮ್ಮ ಅಪ್ಪನಿಗೆ ನಾನು ಮಾತು ಕೊಟ್ಟಿದ್ದೀನಿ, ಮತ್ತೆ ನಮ್ಮ ಮನೆಯವರೆಲ್ಲ ಮನೆಗೆ ಹೋಗ್ಬೇಕು ಸರ್, ಪ್ಲೀಸ್ ಸರ್ ಅಂತ ಕೇಳ್ಕೊತಾನೆ. ಅದಕ್ಕೆ ನಾನು ಏನಪ್ಪ ಮಾಡೋಕ್ಕಾಗುತ್ತೆ? ಅವನೇ ಪೊಲೀಸ್ ಕೆಲ್ಸಕ್ಕೆ ಹಾಕೊಂಡು ನಡು ರೋಡಲ್ಲಿ ನಿಂತಿದ್ದಾನೆ. ಸೂರ್ಯ ಯೋಚನೆ ಮಾಡ್ಬಿಟ್ಟು, ಸರ್ ನಾನು ಈ ಪೇಪರ್ಗೆಲ್ಲ ಸೈನ್ ಮಾಡಿದ್ದೀನಲ್ವಾ, ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ ಸರ್, ನಾನು ಅಲ್ಲಿಗೆ ಹೋಗಿ ದುಡ್ಡು ತಗೊಂಡು ಹೋಗ್ತೀನಿ ಅಂತಾನೆ ಸೂರ್ಯ. ದಯವಿಟ್ಟು ನೀವೊಂದು ಫೋನ್ ಮಾಡಿ ಹೇಳಿ ಸರ್ ಅಂತ ಕೇಳ್ತಾನೆ. ಆಗ ಓನರು, ಏನಪ್ಪ ಪಾಪ ಸೂರ್ಯ, ನಿಮ್ ಡ್ರೈವರ್ಗೆ ಫೋನ್ ಮಾಡಿ ಹೇಳಿ, ಸೂರ್ಯ ಅಲ್ಲೇ ಹೋಗಿ ದುಡ್ಡು ತಗೋತಾನೆ ಅಂತ ಹೇಳ್ತಾರೆ ಓನರ್. ಆಗ ಓನರ್ ಸರಿ ಅಂತೇಳಿ ಅಡ್ರೆಸ್ ಹೇಳ್ತಾರೆ. ನಿನ್ ನಂಬರ್ನ ಅವನು ಕೊಟ್ಟಿರ್ತೀನಿ, ಅವ್ನ ನಂಬರ್ನ ನೀನು ಕಳ್ಸಿರ್ತೀನಿ, ಅಲ್ಲೋಗಿ ಫೋನ್ ಮಾಡಿ ಅವ್ರ ಹತ್ರ ದುಡ್ಡು ತಗೊಳಪ್ಪ ಅಂತ ಹೇಳ್ತಾರೆ. ಸೂರ್ಯ ಅಲ್ಲಿಂದ ಓಡೋಗ್ತಾನೆ. ಈ ಕಡೆ ಹರಾಜ್ ಶುರು ಆಗುತ್ತೆ. ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಅಂತ ಆಫೀಸರ್ ಹೇಳ್ತಾರೆ. ಈ ಸ್ವತ್ತನ್ನ ಅಡಮಾನ ಇಟ್ಟಿರೋದನ್ನ ಬಿಟ್ರೆ ಬೇರೆ ಯಾವ ತೊಂದ್ರೆನೂ ಇಲ್ಲ ಇದ್ರಲ್ಲಿ, ಈ ಮನೆ ಡಾಕ್ಯುಮೆಂಟ್ ಕಾಪಿ ಇದು ನೋಡ್ಕೊಳ್ಳಿ ಅಂತ ಹೇಳಿ ಮನೆ ತಗೊಳಕ್ ಬಂದಿರೋರ ಹತ್ರ ಕೊಡ್ತಾರೆ. ಚೆನ್ನಾಗಿ ಓದ್ಕೊಂಡು ಆಮೇಲೆ ನಿರ್ಧಾರ ಮಾಡಿ ಅಂತ ಆಫೀಸರ್ ಹೇಳ್ತಾರೆ. ಅಲ್ಲಿ ಮೀನಾ ಕೂಡ ಬಂದು ನಿಂತ್ಕೋತಾಳೆ. ಅವ್ರು ಕೊಡಕ್ ಹೋದಾಗ, ಅವಳಿಗೇನಕ್ಕೆ ಕೊಡ್ತಿದ್ದೀರಾ? ಅವಳು ಓದಿ ಈಗ ಏನ್ ಮಾಡ್ತಾಳೆ? ಇಲ್ಲ ಓದಿದ್ದೇನಾದ್ರೂ ಅವಳಿಗೆ ಅರ್ಥ ಆಗುತ್ತಾ? ಸರ್, ಮನೇನ ಹರಾಜಲ್ಲಿ ತಕೊಳ್ಳೋದು ಅಂದ್ರೇನು ಸುಮ್ನೆನಾ?
ದುಡ್ಡು ಬೇಡ್ವಾ? ಅವಳೇನು ಈ ಮನೆನ ಹರಾಜಲ್ಲಿ ತಗೊಳಕ್ ಬಂದಿಲ್ಲ, ಸುಮ್ನೆ ನೋಡಕ್ ಬಂದಿದ್ದಾಳೆ ಅಷ್ಟೇ ಅಂತಾಳೆ. ಆಗ ಅಲ್ಲಿಗೆ ರಂಗನಾಥ್ ಅವರು ಆಟೋದಲ್ಲಿ ಬರ್ತಾರೆ. ಮಾವ ಬನ್ನಿ ಮಾವ ಅಂತ ಮೀನಾ ಹೇಳ್ತಾಳೆ. ಆಗ ವಿಶಾಲು ಹತ್ರ ಬಂದು, ಪಾಪ ವಯಸ್ಸಾದ ಕಾಲದಲ್ಲಿ ಇಷ್ಟು ದೂರ ಏನಕ್ಕೆ ಬಂದ್ರಿ? ಮನೆ ಹರಾಜಾಗ್ತಿದೆಯಲ್ಲ ಅದನ್ನ ನೋಡಕ್ ಬಂದ್ರ? ಅದನ್ನೆಲ್ಲ ನೋಡಿದ್ರೆ ನಿಮ್ ಮನ್ಸು ತಡ್ಕೊಳುತ್ತಾ ಹೇಳಿ? ಮೀನಾ ಆದ್ರೆ ಚಿಕ್ಕ ಹುಡುಗಿ ಇಲ್ಲಿಗೆ ಬಂದಿದ್ದಾಳೆ, ನೀವೇನಕ್ಕೆ ಇಲ್ಲಿಗೆ ಬಂದ್ರಿ? ನೀವು ಇದನ್ನೆಲ್ಲ ನೋಡಿ ತಡ್ಕೊಳಕ್ಕಾಗುತ್ತಾ ಅಂತಾಳೆ ವಿಶಾಲು. ನಿನ್ನಂತ ಬೆನ್ನಕ್ಕೆ ಚೂರಿ ಯಾಕೋ ಎಗ್ಸನ್ನ ನಾನು ಇದುವರೆಗೂ ನೋಡೇ ಇಲ್ಲ ಅಂತಾರೆ ರಂಗನಾಥ್ ಅವರು. ಶಾಂತಿ ಜೊತೆನೆ ಇಟ್ಕೊಂಡು ಹೀಗೆಲ್ಲ ದ್ರೋಹ ಮಾಡ್ಬಿಟ್ಟಿಯಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಇದೊಳ್ಳೆ ಕತೆ ಐತಲ್ಲ, ನಿಮ್ ಹೆಂಡ್ತಿಗೆ ಅವಶ್ಯಕತೆ ಇದ್ದಾಗೆಲ್ಲ ನನ್ನ ಹತ್ರ ಬಂದು ದುಡ್ಡು ತಗೊಂಡ್ರು, ದುಡ್ಡು ಕೊಡುವಾಗ ನಾನು ಒಳ್ಳೆಯವಳಾಗಿದ್ದೆ, ಈಗ ನಾನು ದ್ರೋಹಿ ಆಗ್ಬಿಟ್ನಾ? ಚೆನ್ನಾಗಿ ಹೇಳ್ತಿದ್ದೀರಾ. ಸರಿ, ಹೇಗಿದ್ರು ಈ ಮನೆ ನಿಮ್ಗೆ ಇಲ್ದೇ ಇರೋ ಆಗ್ಬಿಡುತ್ತೆ, ಮತ್ತೆ ಇನ್ನೇನಕ್ಕೆ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ತಿದ್ದೀರಾ? ಹೋಗಿ ಇಲ್ಲಿಂದ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿದ್ರೆ ನಿಮ್ ಮನ್ಸಿಗೆ ಏನೇ ಕಷ್ಟ ಆಗೋದು ಅಂತಿರೋವಾಗ, ವಿಶಾಲಮ್ಮ ಸತ್ಯನೇ ಯಾವಾಗ್ಲೂ ಗೆಲ್ಲೋದು, ಅದ್ಯಾವತ್ತಿಗೂ ಸೋತಿರೋ ಮಾತೇ ಇಲ್ಲ ಅಂತಾರೆ ರಂಗನಾಥ್ ಅವರು. ಹಾಗಂತಿರುವಾಗ ಹೀಗೇನೆ ಮಾತಾಡಿ ಈ ಮನೆನ ಬಿಟ್ಟಿದ್ದೀರಾ, ಇದಕ್ಕೂ ಮೇಲೆ ಇನ್ನೂ ಮಾತಾಡ್ತಿದ್ದೀರಲ್ಲ, ಇದಕ್ಕೂ ಮೇಲೆ ನಿಮ್ ಬರೀ ಮಾತಾಡ್ಕೊಂಡೇ ಇರ್ಬೇಕು ಅಂತಾಳೆ. ಆಗ ಮೀನಾ, ನೀನೇನಕ್ಕೆ ಬಂದಿದ್ಯೋ ಆ ಕೆಲಸ ಮಾತ್ರ ನೋಡ್ಕೊಂಡು ಹೋಗು ಅಂತಾಳೆ. ನನ್ನ ಕೆಲಸನೇ ನಾನು ನೋಡ್ಕೋತೀನಿ, ಈ ಮನೆನ ಯಾರೇ ತಗೊಂಡ್ರು ಅದು ಕೊನೆಗೆ ನನ್ನ ಕೈಗೆ ಬರುತ್ತೆ, ಬೇಕು ಅಂದ್ರೆ ಹರಾಜಾಗೋದನ್ನ ನೀವಿಬ್ರು ಬಂದು ನೋಡಿ ಅಂತಾಳೆ. ಹಾಗಂತ ಹೇಳಿ ಅವಳು ಒಳಗೋಗ್ತಾಳೆ. ಸೂರ್ಯ ಎಲ್ಲಮ್ಮ ಇನ್ನೂ ಬರ್ಲಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ದುಡ್ಡು ತಗೊಂಡ್ ಬರೋಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಮಾವ. ಹಾಗಂತ ಮೀನಾ ಹೇಳ್ತಾಳೆ. ಬಂದ್ಬಿಡ್ತಾನ ಅಂತ ಕೇಳ್ತಾರೆ ರಂಗನಾಥ್ ಅವರು. ಖಂಡಿತ ಬರ್ತಾರೆ ಮಾವ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಂತಾಳೆ ಮೀನಾ. ಈ ಕಡೆ ಸೂರ್ಯನ್ಗೆ ಮೀನಾ ಫೋನ್ ಮಾಡ್ತಾಳೆ, ಎಲ್ಲಿದ್ದೀರಾ ಅಂತ. ಮೀನಾ, ನಾನು ದುಡ್ಡು ತರಕ್ಕೆ ಹೋಗ್ತಿದ್ದೀನಿ, ಟೈಮ್ ಸರಿಯಾಗಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ನೀನು ಭಯ ಪಡಬೇಡ, ನಾನು ಗಾಡಿ ಓಡಿಸ್ತಿದ್ದೀನಿ, ಇಡ್ತಿದ್ದೀನಿ ಫೋನ ಅಂತ ಹೇಳಿ ಇಟ್ಬಿಡ್ತಾನೆ. ಆ ಡ್ರೈವರು ಪೊಲೀಸ್ನವ್ರ ಹತ್ರ ಮಾತಾಡ್ತಿರೋದನ್ನ ಸೂರ್ಯ ನೋಡಿ ಆ ಡ್ರೈವರ್ಗೆ ಫೋನ್ ಮಾಡ್ತಾನೆ. ಅಣ್ಣ, ನಾನು ಸೂರ್ಯ ಮಾತಾಡ್ತಿರೋದು, ಅಣ್ಣ ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ, ನೀವೆಲ್ಲಿದ್ದೀರಾ ಅಂತ ಕೇಳ್ತಾನೆ. ಅವರು ನಾನು ಇಲ್ಲಿದ್ದೀನಪ್ಪ ಅಂತ ಕೈ ತೋರಿಸಿ ಸೂರ್ಯನ ಕರೀತಾರೆ. ಆಗ ಅಲ್ಲಿ ಪೊಲೀಸ್ನವರು, ಮಾತಾಡ್ತಾನೆ ಇದ್ರು ಒಯ್ತಾನೆ ಇದೆಯಲ್ಲ ಹಾಗಂತ ಆ ಡ್ರೈವರ್ಗೆ ಹೇಳ್ತಾರೆ. ಮೊದಲು ಫೈನ್ ಕಟ್ಟೆಯ ಅಂತಿರುವಾಗ, ಸ್ವಲ್ಪ ಇರಿ ಸರ್ ಬಂದ್ಬಿಟ್ಟೆ ಅಂತ ಹೇಳಿ ನೀನು ಸೂರ್ಯನೇನಪ್ಪ ಅಂತ ಹೇಳಿ ಕರ್ಕೊಂಡೋಗ್ತಾನೆ. ಸಾರಿನಪ್ಪ, ಅವಸರದಲ್ಲಿ ನೋ ಎಂಟ್ರಿನಲ್ಲಿ ಬಂದ್ಬಿಟ್ಟೆ, ಸಿಕ್ಕಾಕೊಂಡ್ಬಿಟ್ಟೆ, ಪೊಲೀಸ್ ಬೇರೆ ಬಿಡಲ್ಲ ಅಂತಿದ್ರು, ನಿನಗೆ ಬೇರೆ ಲೇಟ್ ಆಗ್ಬಿಡ್ತಲ್ಲ, ತಗೋ ದುಡ್ಡನ್ನ ಅಂತೇಳಿ ಇದರಲ್ಲಿ 28 ಲಕ್ಷ ಇದೆ, ಎಣಿಸ್ಕೊಳಪ್ಪ ಅಂತ ಕೊಡ್ತಾರೆ. ಇಲ್ಲ ಸರ್, ಅಣ್ಣ ಕರೆಕ್ಟಾಗಿ ಕೊಟ್ಟಿರ್ತಾರೆ, ನನಗೆ ಲೇಟ್ ಆಗ್ತಿದೆ, ನಾನಿನ್ನು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನೀವು ಅಣ್ಣನ ಜೊತೆ ಹೇಳ್ಬಿಡಿ, ನಾನು ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಸೂರ್ಯ ಓಡೋಗಿ ಗಾಡಿ ಎತ್ಕೋತಾನೆ. ರಂಗನಾಥ್ ಅವರು ಮತ್ತೆ ಮೀನಾ ಹರಾಜ್ ಕೂಗೋ ಜಾಗಕ್ಕೆ ಬರ್ತಾರೆ. ಸಂಬಂಧ ಇಲ್ಲೇ ಇದ್ರು ಇವ್ರೇನಕ್ಕೆ ಇಲ್ಲಿಗೆ ಬಂದ್ರು ಅಂತ ಫೈನಾನ್ಷಿಯರ್ ಹೇಳ್ತಾ ಇರ್ತಾನೆ. ಕೊನೆಗಳಿಗೆಲ್ಲಿ ಸುಮ್ಮನೆ ಮನೆ ನೋಡ್ಕೊಂಡು ಹೋಗೋಕೆ ಬಂದಿದ್ದಾರೆ, ನೋಡ್ಕೊಂಡೋಗ್ಲಿ ಬಿಡಿ ಅಂತಾಳೆ ವಿಶಾಲು. ಇಲ್ಲಿಗೆ ಅವ್ರು ಬಂದಿದ್ದು ಒಳ್ಳೇದೇ ಆಯ್ತು, ಅವ್ರ ಕಣ್ ಮುಂದೆನೆ ಈ ಮನೆ ಕೈ ಬಿಟ್ಟು ಹೋಗುತ್ತಲ್ಲ ಅದನ್ನ ನೋಡಿ ಅವರು ಪದ್ರ ಹುಟ್ಟಿರ್ಬೇಕು ಅಂತ ಹೇಳ್ತಾಳೆ. ಸಮಯಕ್ಕೆ ಸರಿಯಾಗಿ ಹರಾಜ್ ಶುರುವಾಗುತ್ತೆ. ಈ ಮನೆ ಮೇಲಿರೋ ಸಾಲ ಬಡ್ಡಿ ಎಲ್ಲ ಸೇರಿ 38 ಲಕ್ಷ ರೂಪಾಯಿ ಇದೆ. ಮನೆ ಮಾರ್ಕೆಟ್ ವ್ಯಾಲ್ಯೂ ಇರೋದು 50 ಲಕ್ಷ. ಆರಂಭದಲ್ಲೇ ಈ ಬೆಲೆನ ನಿರ್ಣಯ ಮಾಡಿದೀವಿ. ಆಗಲ್ಲಿ ಒಬ್ಬೊಬ್ಬರಾಗಿ ಹರಾಜ್ ಕೂಗಕ್ ಶುರು ಮಾಡ್ತಾರೆ. 50 ಲಕ್ಷದ 50,000ಕ್ಕೆ ಬರುತ್ತೆ, ಬೇರೆ ಯಾರಾದ್ರೂ ಕೂಗ್ತೀರಾ ಅಂತ ಆಫೀಸರ್ ಕೇಳ್ತಾರೆ. ಈ ಕಡೆ ರಂಗನಾಥ್ ಅವರು ಆತಂಕ ಪಟ್ಕೊಂಡು, ಏನಮ್ಮ ಸೂರ್ಯ ಇನ್ನೂ ಬಂದೇ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ್ಲೇ ಹರಾಜ್ ಕೂಗ್ತಿದಾರಲ್ಲಮ್ಮ ಅಂತ ಕೇಳ್ತಾರೆ. ಅವ್ರು ಖಂಡಿತ ಬಂದ್ಬಿಡ್ತಾರೆ ಮಾವ. ಹಾಗಂತ ಮೀನಾ ಹೇಳ್ತಾಳೆ, ನನ್ನ ಮನ್ಸಲ್ಲಿ ಒಂಥರ ಆಗ್ತಿದೆ ಅಮ್ಮ. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ, ಮಾವ ನೀವು ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಕೂತ್ಕೊಳ್ಳಿ ಅಂತಾಳೆ ಮೀನಾ. 50 ಲಕ್ಷದ 50, 50 ಲಕ್ಷದ 70, 50 ಲಕ್ಷದ 80 ಹಾಗಂತ ಹರಾಜ್ ಕೂಗ್ತಿರುವಾಗ ಕಷ್ಟಪಟ್ಟು ಸಂಪಾದನೆ ಮಾಡಿ ಕಟ್ಟಿದ್ದಂತ ಮನೆ ಇದು. ಈಗ ಇಷ್ಟ ಬಂದಾಗ ಕೂಗ್ತಿದ್ದಾರೆ, ಹರಾಜ್ ಆಗ್ತಿದೆಯಲ್ಲಮ್ಮ ಅಂತ ಕೇಳ್ತಾರೆ ರಂಗನಾಥ್ ಅವರು. ನೀವೇನು ಯೋಚನೆ ಮಾಡ್ಬೇಡಿ ಮಾವ, ಒಳ್ಳೇದೇ ನಡೆಯುತ್ತೆ ಹಾಗಂತ ಮೀನಾ ಹೇಳ್ತಾಳೆ. ಈ ಕಡೆ ಸೂರ್ಯ ಗಾಡಿನಲ್ಲಿ ಬರ್ತಿರುವಾಗ ಗಾಡಿಲಿ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ. ಸ್ಟಾರ್ಟ್ ಮಾಡಿ ನೋಡ್ತಾನೆ, ಸ್ಟಾರ್ಟ್ ಆಗೋಲ್ಲ. ಪೂರ್ತಿ ಪೆಟ್ರೋಲೇ ಖಾಲಿ ಆಗ್ಬಿಟ್ಟಿದೆ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲೊಬ್ರು ಸೈಕಲ್ ನಲ್ಲಿ ಪೆಟ್ರೋಲ್ ತಗೊಂಡ್ ಹೋಗ್ತಿರ್ತಾರೆ. ಬ್ಯಾಗ್ ಇಟ್ಕೊಂಡು ಓಡೋಗಿ, ಅಣ್ಣ ಅಣ್ಣ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಅಣ್ಣ, ನನ್ನ ಗಾಡಿಲಿ ಪೆಟ್ರೋಲ್ ಇಲ್ಲ ಅಣ್ಣ, ಒಂದು ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಹೋಗ್ಬೇಕು, ದಯವಿಟ್ಟು ಸ್ವಲ್ಪ ಪೆಟ್ರೋಲ್ ಕೊಡಿ ಅಣ್ಣ ಅಂತ ಕೇಳ್ತಾನೆ. ಏನಪ್ಪಾ, ನಾನು ಗಾಡಿಗೆ ಪೆಟ್ರೋಲ್ ಇಲ್ಲದೆ ಮನೆಯಲ್ಲೇ ನಿಲ್ಸಿದ್ದೀನಿ, ತುಂಬಾ ದೂರದಿಂದ ಪೆಟ್ರೋಲ್ ತಗೊಂಡ್ ಬರ್ತಿದ್ದೀನಿ ಅಂತ ಹೇಳ್ತಾರೆ ಅವರು. ಹಾಗೆಲ್ಲ ಕೊಡಕ್ ಆಗಲ್ಲ ಕಣಪ್ಪ ಅಂತಿರುವಾಗ ಸೂರ್ಯ, ಹಾಗೆಲ್ಲ ಅನ್ಬೇಡಿ ಅಣ್ಣ, ಪ್ಲೀಸ್ ಅಣ್ಣ, ನನ್ನ ಮನೆ ಹರಾಜಾಗ್ತಿದೆ, ಆದಷ್ಟು ಬೇಗ ದುಡ್ಡು ಕಟ್ಟಿ ಮನೆನ ಬಿಡಿಸ್ಕೋಬೇಕು. ಅವನಾಗಂತಿರುವಾಗ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತಾರೆ ಅವರು. ಅಣ್ಣ, ಇಲ್ಲಿ ಯಾರು ಗಾಡಿನೂ ನಿಲ್ಸಲ್ಲ, ಒಂದು ಬಾಟ್ಲು ಪೆಟ್ರೋಲ್ ಕೊಟ್ಟರೆ ನನ್ಗೆ ಹೆಲ್ಪ್ ಆಗುತ್ತೆ ಅಣ್ಣ. ನಾನು ಸರಿಯಾದ ಸಮಯಕ್ಕೆ ಈ ದುಡ್ಡನ್ನ ತೊಗೊಂಡೋಗಿ ಕಟ್ಟಲಿಲ್ಲ ಅಂದರೆ ನಮ್ಮಪ್ಪ ಕಷ್ಟಪಟ್ಟು ಕಟ್ಟಿದ ಮನೆ ಹೋಗ್ಬಿಡುತ್ತೆ ಅಣ್ಣ, ಪ್ಲೀಸ್ ಅಣ್ಣ ದಯವಿಟ್ಟು ಪೆಟ್ರೋಲ್ ಕೊಡಿ, ನಾನು ಈ ಪೆಟ್ರೋಲ್ಗೆ ಡಬಲ್ ದುಡ್ಡು ಕೊಡ್ತೀನಿ ಅಂತಾನೆ. ನಿಮಗೆ ಪುಣ್ಯ ಬರುತ್ತಣ್ಣ ಅಂತಿರೋವಾಗ, ಏನಪ್ಪ ನೀನು ನೋಡ್ತಿದ್ರೆ ಪಾಪ ಅನಿಸ್ತಿದೆ, ತುಂಬ ಅರ್ಜೆಂಟಾಗಿ ಹೋಗ್ಬೇಕಾ ಅಂತ ಕೇಳ್ತಾರೆ. ಹೌದಣ್ಣ ಅರ್ಜೆಂಟ್ ಇದೆ ಅಂತ ಸೂರ್ಯ ಹೇಳ್ತಾನೆ. ಸರಿನಪ್ಪ, ನಾನು ಮತ್ತೆ ಹೋಗಿ ತಗೋತೀನಿ, ತಗೋ ಅಂತ ಹೇಳಿ ಪೆಟ್ರೋಲ್ ಕೊಡ್ತಾರೆ. ದೇವ್ರ ದಯೆಯಿಂದ ನನ್ಗೆ ಹೆಲ್ಪ್ ಮಾಡ್ತಿದ್ದೀರಲ್ಲ ಅಂತೇಳಿ ಸೂರ್ಯ 500 ರೂಪಾಯಿ ಕೊಡ್ತಾನೆ. ಏನಪ್ಪ 500 ರೂಪಾಯಿನೇ ಕೊಡ್ತಿದೀಯಲ್ಲ ಅಂತ ಕೇಳ್ತಾರೆ. ಇಟ್ಕೊಳ್ಳಿ ಅಣ್ಣ, ನೀವು ನನಗೆ ದೊಡ್ಡ ಹೆಲ್ಪ್ ಮಾಡಿದ್ದೀರಾ, ಥ್ಯಾಂಕ್ಸ್ ಅಂತ ಹೇಳಿ ಸೂರ್ಯ ಪೆಟ್ರೋಲ್ ತಗೊಂಡು ಓಡೋಗ್ತಾನೆ. ಈ ಕಡೆ ಮನೆ ಹರಾಜ್ ಕೂಗ್ತಾನೆ ಇರ್ತಾರೆ. ಮೀನಾ, ಟೈಮ್ ಆಗ್ತಿದೆ ಅಮ್ಮ, ಯಾರಾದ್ರೂ ದೊಡ್ಡ ಮತ್ತಕ್ಕೆ ಕೂಗ್ಬಿಟ್ರೆ ಮನೆ
ಹೋಗ್ಬಿಡುತ್ತಮ್ಮ ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಮನೆ ಕೈ ಬಿಟ್ಟು ಹೋಗುತ್ತಲ್ಲಮ್ಮ ಅಂತಿರೋವಾಗ, ಮಾವ ಹಾಗೆಲ್ಲ ಏನು ಆಗಲ್ಲ, ನೀವು ಧೈರ್ಯವಾಗಿರಿ ಹಾಗಂತ ಮೀನಾ ಸಮಾಧಾನ ಮಾಡ್ತಿರೋವಾಗ ಈ ಕಡೆ ವಿಶಾಲು 58 ಲಕ್ಷ ಅಂತ ಹರಾಜ್ ಕೂಗ್ತಾಳೆ. ಖುಷಿಯಿಂದ ಇವರಿಬ್ರನ್ನೇ ನೋಡ್ತಿರೋವಾಗ, ಏನ್ ಮೀನಾ ಇದು, ಈ ಅಮ್ಮನೆ ಕೂಗ್ಬಿಟ್ಲಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ ನನಗೆ ಗೊತ್ತಿರೋ ಹಾಗೆ ಇಲ್ಲಿಗೆ ಬಂದಿರೋರೆಲ್ಲ ಅವಳ ಕಡೆಯವರೇ, ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡೆ ಅವಳು ಇಲ್ಲಿಗೆ ಬಂದಿರೋದು ಹಾಗಂತ ಮೀನಾ ಹೇಳ್ತಿರೋವಾಗ 58 ಲಕ್ಷ ಅಂತ ಜೋರಾಗಿ ಕೂಗ್ತಾರೆ. ಇದಕ್ಕೆ ಮೇಲೆ ಯಾರಾದ್ರೂ ಕೂಗ್ತೀರಾ ಅಂತ ಕೇಳ್ತಾರೆ. ಫೈನಾನ್ಷಿಯರ್ ಸನ್ನೆ ಮಾಡ್ತಾನೆ. ಎಲ್ಲರೂ ಸುಮ್ಮನೆ ಇರ್ತಾರೆ. ಯಾರು ಕೂಗಲ್ವಾ, ಇದಕ್ಕೂ ಮೇಲೆ ಕೂಗ್ಲಿಲ್ಲ ಅಂದ್ರೆ ಇದೇ ಫೈನಲ್, ಇದನ್ನೇ ಫೈನಲ್ ಮಾಡಿ ಮನೇನ ಅವರು ಕೊಡ್ತೀವಿ ಅಂತ ಹೇಳ್ತಾರೆ. 58 ಲಕ್ಷ ಒಂದ್ಸರಿ ಅಂತ ಗಂಟೆ ಹೊಡಿತಾರೆ. ಆಗ ಫೈನಾನ್ಷಿಯರ್, ವಿಶಾಲಮ್ಮ ನೀವು ಆಸೆ ಪಟ್ಟಂಗೆನೆ ಈ ಮನೆ ನಿಮ್ ಕೈಗೆ ಬರ್ತಿದೆ ಅವನ ಗಂತಿರೋವಾಗ, ಏನಮ್ಮ ಇದು, ಸೂರ್ಯ ಇನ್ನೂ ಬಂದೇ ಇಲ್ವಲ್ಲಮ್ಮ ಹಾಗಂತ ರಂಗನಾಥ್ ಅವರು ಆತಂಕದಿಂದ ಕೇಳ್ತಾರೆ. ಅದೇನೇ ಮಾವ, ನನ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ, ಹರಾಜ್ ಬೇರೆ ಕೂಗಕ್ ಶುರು ಮಾಡ್ಬಿಟ್ಟಿದ್ದಾರೆ, ಇವ್ರು ಇನ್ನೂ ಬಂದಿಲ್ವಲ್ಲ ಅಂತಿರೋವಾಗ 58 ಲಕ್ಷ 2 ಸರಿ ಅಂತ ಗಂಟೆ ಹೊಡಿತಾರೆ. ವಿಶಾಲು ನಗ್ತಾ ಇರ್ತಾಳೆ. 58 ಲಕ್ಷ 3ನೇ ಸರಿ ಅಂತ ಹೇಳಕ್ಕೂ ಮುಂಚೆ ಸೂರ್ಯ ಸಾರ್ ನಿಲ್ಸಿ ಸಾರ್ ಅಂತ ಹೇಳ್ಕೊಂಡು ಓಡ್ ಬರ್ತಾನೆ. ದುಡ್ಡು ತಗೊಂಡ್ ಬಂದು ಟೇಬಲ್ ಮೇಲೆ ಗುಡ್ಡೆ ಹಾಕ್ತಾನೆ. ವಿಶಾಲು ಫೈನಾನ್ಷಿಯರ್ ಶಾಕ್ ಆಗ್ತಾರೆ. ಆಗ ಸೂರ್ಯ ನಗ್ತಾನೆ. ಯಾರ್ ನೀವು ಇಷ್ಟೊಂದು ದುಡ್ಡು ತಗೊಂಡ್ ಬಂದಿದ್ದೀರಲ್ಲ, ಹರಾಜಲ್ಲಿ ತಗೊಳಕ್ ಬಂದ್ರ ಅಂತ ಆಫೀಸರ್ ಕೇಳ್ತಾರೆ. ಹರಾಜೆಲ್ಲ ಮುಗೀತಲ್ಲ ಅಂತಿರೋವಾಗ, ಸರ್ ಕ್ಷಮಿಸಿ ಸರ್, ನಾನು ಹರಾಜಿಗೆ ಬಂದವನಲ್ಲ, ಈ ಮನೆನ ಬಿಡಿಸ್ಕೊಳಕ್ ಬಂದ್ವಿ ಸರ್ ಅಂತಾನೆ. ಇದು ನಮ್ಮನೆ ಸರ್, ಅರ್ಜೆಂಟಾಗಿ ದುಡ್ಡನ್ನ ರೆಡಿ ಮಾಡೋದು ಲೇಟ್ ಆಗಿಬಿಡ್ತು ಸರ್, ಪ್ಲೀಸ್ ಸರ್ ನಮ್ಮ ಮನೇನ ನಮಗೆ ಕೊಟ್ಬಿಡಿ ಸರ್, ಈ ಮನೆ ಮೇಲಿರೋ ಸಾಲಕ್ಕೆ ಬಡ್ಡಿನ ಸೇರಿಸಿ ನಾನು ಈ ದುಡ್ಡನ್ನ ತಗೊಂಡು ಬಂದಿದ್ದೀನಿ, ಈ ದುಡ್ಡನ್ನ ತಗೊಂಡು ನಮ್ಮ ಮನೇನ ನಮ್ಗೆ ವಾಪಸ್ ಕೊಟ್ಬಿಡಿ ಸರ್ ಅಂತಾನೆ. ಆಗ ಮೀನಾ, ಸರ್ ಈ ದುಡ್ಡನ್ನ ನನ್ನ ಗಂಡ ನೈಟು ಆಗ್ಲೂ ಒಂದೇನೆ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿದ್ದಾರೆ, ನಿಮ್ಮನ್ನ ಕೈ ಮುಗಿದು ಬೇಡ್ಕೋತಿದ್ದೀನಿ, ಈ ದುಡ್ಡು ತಗೊಂಡು ನಮ್ಮ ಮನೇನ ನಮಗೆ ಕೊಟ್ಬಿಡಿ ಸರ್ ಅಂತಾಳೆ. ಸರ್ ಇದು ನಾನು ಕಷ್ಟಪಟ್ಟು ಕಟ್ಟಿದಂತ ಮನೆ, ಕೆಲವ್ರು ಮುಟ್ಟಾಳ್ತದಿಂದ ಸಾಲದಲ್ಲಿ ಇದು ಹೊರ್ಟೋಗ್ತಿತ್ತು, ದುಡ್ಡು ಕಟ್ಟಕ್ಕೆ ಇನ್ನೂ ಟೈಮ್ ಇದೆ, ನನ್ನ ಮಗ ಇಷ್ಟು ದುಡ್ಡಿಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿದ್ದಾನೆ, ನಾವು ಈ ಸಾಲನ ತೀರಿಸ್ತಿದೀವಲ್ಲ, ನಮ್ಮ ಮನೇನ ನಮಗೆ ಕೊಟ್ಬಿಡಿ ಸರ್ ಅಂತಾರೆ. ರಂಗನಾಥ್ ಅವರು ಹಾಗಂತಿರುವಾಗ ಆಫೀಸರ್, ಮಿಸ್ಟರ್ ವಿಘ್ನೇಶ್ವರ್ ಇವ್ರು ಈ ಮನೆ ಸಾಲನ ತೀರಿಸ್ತೀನಿ ಅಂತ ಹೇಳ್ತಿದ್ದಾರೆ, ಮನೆ ಸಾಲ ತೀರ್ಸಕ್ಕೆ ಇನ್ನೂ ಟೈಮ್ ಇದೆ, ಅಷ್ಟರಲ್ಲೇ ಇವರು ದುಡ್ಡನ್ನ ಕಟ್ಬಿಟ್ಟಿದ್ದಾರೆ, ಮನೆನ ಹರಾಜಾಕಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅದೇಗೆ ಸರ್ ಕೊನೆಗಳಿಗೆ ದುಡ್ಡು ತಗೊಂಡ್ ಬಂದ್ರೆ ಅದೇ ಒಪ್ಕೊಳಕ್ಕಾಗುತ್ತೆ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಸರ್ ಹರಾಜೆಲ್ಲ ಮುಗ್ದಿದೆ, ಈ ಮನೆನ ನನಗೆ ಕೊಡ್ಬೇಕು ಅಂತ ವಿಶಾಲಮ್ಮ ಕೇಳ್ತಾಳೆ. ಹೇಳ್ಬೇಕು ಅಂದ್ರೆ ಈ ಮನೆನ ನಿಮ್ಗೆ ಕೊಡಕ್ ಆಗಲ್ಲ ಅಮ್ಮ, ಅವ್ರ ಸಾಲ ತೀರ್ಸಕ್ಕೆ ಇನ್ನೂ ಅವಕಾಶ ಇದೆ, ಅವ್ರಿಗೇನೆ ಈ ಮನೆ ಸೇರೋದು ಅಂತ ಆಫೀಸರ್ ಹೇಳ್ಬಿಡ್ತಾರೆ. ಸರ್ ಅವ್ರ ಅಷ್ಟು ದುಡ್ಡನ್ನ ತಂದಿರೋಲ್ಲ, ಸುಮ್ನೆ ಹರಾಜ್ ನಿಲ್ಸಕ್ಕೆ ಈ ರೀತಿ ಆಡ್ತಿದ್ದಾರೆ ಅಂತ ವಿಶಾಲು ಹೇಳ್ತಾಳೆ. ದುಡ್ಡನ್ನ ಎಣಿಸ್ ನೋಡಿ ಅಂತ ಹೇಳ್ತಾರೆ ಆಫೀಸರ್. ದುಡ್ಡನ್ನೆಲ್ಲಾನು ತಂದ್ಬಿಟ್ಟಿದಾರಂತ ಫೈನಾನ್ಷಿಯರ್ ವಿಶಾಲಮ್ಮನ ಹತ್ರ ಕೇಳ್ತಾ ಇರ್ತಾನೆ. ಮೀನಾ ಬರ್ತಿದಾಗ ಅವಳ ಹತ್ರ ಇದ್ದು ದುಡ್ಡನ್ನ ಕಿತ್ಕೊಂಡಾಗಿದೆ, ಕನ್ಫರ್ಮ್ ಆಗಿ ಅಷ್ಟು ದುಡ್ಡು ಅಲ್ಲಿರಲ್ಲ ಅಂತ ಹೇಳ್ತಾಳೆ. ಮಿಷನ್ ದುಡ್ಡನ್ನ ಲೆಕ್ಕ ಹಾಕೋಕ್ ಶುರು ಮಾಡ್ತಾರೆ. 28 ಲಕ್ಷ ಇದೆ ಸರ್ ಅಂತ ಅಲ್ಲಿ ಕೂಗಿ ಹೇಳ್ತಾರೆ. ಇಷ್ಟಕ್ಕೆ ಇಷ್ಟೆಲ್ಲ ಬೇಡಪ್ ತಗೋಬೇಕಿತ್ತಾ, 28 ಲಕ್ಷ ಕೊಟ್ಬಿಟ್ರೆ ಸಾಕ, ಮಿಕ್ಕಿ 10 ಲಕ್ಷನ ಯಾರು ಕೊಡ್ತಾರೆ ಅಂತ ವಿಶಾಲು ಕೇಳ್ತಾಳೆ. ನೋಡಿದ್ರ ಸರ್ ನಾನು ಹೇಳ್ದೆ ತಾನೇ ಆಗ್ಲೇನೆ, 38 ಲಕ್ಷ ದುಡ್ಡು ಕೊಟ್ಟು ಮನೇನ ತಗೊಳ್ಳಿ ಇವ್ರೇನೆ, ಇವ್ರ ಕೈಲಾಗುತ್ತಾ ಅದೆಲ್ಲ, ಇವರೆಲ್ಲ ನಮ್ಮನ್ನ ಏಮಾರ್ಸೋರೆ ಅಂತ ಕೆಲಸನೇ ಇವ್ರು ಮಾಡ್ತಿರೋದು ಅಂತಿರೋವಾಗ, ಸರ್ ನನಗೆ ಬರ್ಬೇಕಾಗಿರೋ 38 ಲಕ್ಷ ಬರ್ದೇನೆ ಈ ಮನೆನ ಅವ್ರು ಕೊಡಕ್ಕಾಗಲ್ಲ ಸರ್ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ನೀವು ಹರಾಜನ್ನ ಮುಗಿಸ್ಬಿಡಿ ಅಂತಿರೋವಾಗ 1 ನಿಮಿಷ ಸರ್ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರ ಮುಂದೆ ಕೈ ಹೊಡ್ತಾನೆ. ರಂಗನಾಥ್ ಅವರು ಬ್ಯಾಗ್ನ ಸೂರ್ಯನ ಕೈಗಿಡ್ತಾರೆ. ಅದ್ರಲ್ಲಿರೋ ದುಡ್ಡನ್ನ ಸೂರ್ಯ ತೆಗೆದು ತೋರಿಸಿ ಲೆಕ್ಕ ಹಾಕೋಕೆ ಕೊಡ್ತಾನೆ. ಸರ್ ಪೂರ್ತಿ 38 ಲಕ್ಷ ಇದೆ ಸರ್ ಅಂತ ಅವರು ಕೂಗಿ ಹೇಳ್ತಾರೆ. ಸರ್ ಮೊದಲು 28 ಲಕ್ಷ, ಈಗ 10 ಲಕ್ಷ, ಒಟ್ಟು 38 ಲಕ್ಷ ಆಯ್ತು, ನಾವು ಮನೆಗೆ ಕೊಡ್ಬೇಕಾಗಿರೋ ಪೂರ್ತಿ ದುಡ್ಡನ್ನ ಕೊಟ್ಟಾಯ್ತು ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನಿದು ಪೂರ್ತಿ ದುಡ್ಡನ್ನ ಕೊಟ್ಬಿಟ್ನಲ್ಲ, ಹೇಗೆ ಇದೆಲ್ಲ ಅಂತ ಫೈನಾನ್ಷಿಯರ್ ವಿಶಾಲಮ್ಮನ ಹತ್ರ ಕೇಳ್ತಾನೆ. ನನಗೂ ಏನು ಅರ್ಥ ಆಗ್ತಿಲ್ಲ ಅಂತ ವಿಶಾಲಮ್ಮ ಕನ್ಫ್ಯೂಷನ್ ಅಲ್ಲಿ ಹೇಳ್ತಾಳೆ. ಹರಾಜ್ ಮುಗಿಯೋಕ್ಕೂ ಮುಂಚೆ ಈ ಮನೆ ಕಟ್ಬೇಕಾಗಿರೋ ದುಡ್ಡನ್ನ ಕಟ್ಟಿದ್ದಾರೆ, ಆದ್ರಿಂದ ಈ ಮನೆ ಮೇಲಿರೋ ಅಧಿಕಾರ ಇವ್ರಿಗೇನೆ ಸೇರುತ್ತೆ, ಈ ಮನೆ ಇವ್ರದೇನೆ ಅಂತಿರೋವಾಗ, ಸರ್ ಏನ್ ಸರ್ ಇದನ್ನೆಲ್ಲ ಹೇಗೆ ಒಪ್ಕೊಳಕ್ಕಾಗುತ್ತೆ, ಮನೆಗೆ 58 ಲಕ್ಷ ಅಂತ ಹರಾಜ್ ನಲ್ಲಿ 3 ಸರಿ ಕೂಗಾಯ್ತಲ್ಲ ಅಂತ ಹೇಳ್ತಾಳೆ ವಿಶಾಲು. ಆಗ ಆಫೀಸರ್, ಇಲ್ಲಮ್ಮ 3 ಸರಿ ಕೂಗೋಕ್ಕೂ ಮುಂಚೆನೆ ದುಡ್ಡನ್ನ ಕಟ್ಟಿದ್ದಾರೆ, ಆದ್ರಿಂದ ಹೇಳ್ಬೇಕು ಅಂದ್ರೆ ಹರಾಜ್ ಮುಗಿಯೋಕ್ಕೂ ಮುಂಚೆ ಮನೆ ಸ್ವಂತದವರು ದುಡ್ಡನ್ನ ಕಟ್ಟಿರೋದ್ರಿಂದ ಈಗ ಅವ್ರ ಮನೆನ ಅವ್ರಿಗೆ ಕೊಡ್ಬೇಕು, ಆ ಮನೆನ ಹರಾಜ್ ಆಗೋಗಿಲ್ಲ ಅಂತ ಹೇಳ್ತಾರೆ ಆಫೀಸರ್. ಮೀನಾ, ಸೂರ್ಯ, ರಂಗನಾಥ್ ಅವರು ತುಂಬಾನೇ ಖುಷಿ ಪಡ್ತಾರೆ. ಹರಾಜಿಗೆ ಬಂದಿರೋರೆಲ್ಲ ಹೋಗಿ ಇಲ್ಲಿಂದ ಅಂತ ಹೇಳ್ತಾರೆ. ವಿಘ್ನೇಶ್ವರ್ ಈ ದುಡ್ಡನ್ನೆಲ್ಲ ತಗೊಂಡು ಸೈನ್ ಮಾಡಿ ಬನ್ನಿ ಅಂತ ಆಫೀಸರ್ ಹೇಳ್ತಾರೆ. ಈ ಕಡೆ ಸೂರ್ಯ ವಿಶಾಲಮ್ಮನ ಹತ್ರ ಬಂದು, ಏನಮ್ಮ ವಿಶಾಲಮ್ಮ, ಅದೇನೇ ಅಲ್ವಾ ಆಫೀಸರ್ ಹೇಳಿದ್ರಲ್ಲ ಈ ಮನೆ ನಮ್ದೇನೆ ಅಂತ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಮೇಡಮ್, ನಮ್ಮಪ್ಪ 35 ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸೊತ್ತು ಇದು, ಅಷ್ಟು ಈಸಿಯಾಗಿ ನೀನು ನೋಡ್ಕೊಬಿಡ್ಬೋದು ಅಂತ ಯೋಚನೆ ಮಾಡ್ತಿದ್ಯಲ್ಲ, ದೆವ್ವ ಹಿಡಿದೋರ್ ತರ ಸುಮ್ನೆ ನಿಂತಿದ್ಯಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅದೆಲ್ಲ ಏನಿಲ್ಲ ರೀ, ನನ್ನ ಹತ್ರ ಇರೋ 10 ಲಕ್ಷನ ಅವಳ ಕಡೆಯವ್ರನ್ನ ಕಳಿಸಿ ಎಸ್ಕೇಪ್ ಮಾಡಿಸಿದ್ಲಲ್ಲ,
ಹೇಗೆ ಆ ದುಡ್ಡು ಇಲ್ಲಿಗೆ ಬಂತು ಅಂತ ಯೋಚನೆ ಮಾಡ್ತಿರ್ಬೋದು ಅಂತಾಳೆ ಮೀನಾ. ಹೌದೌದು ಕರೆಕ್ಟ್, ದುಡ್ಡನ್ನ ನೀರ್ ಕುಡ್ದಂಗೆ ಎತ್ಕೊ ಹೋಗ್ಬೋದು ಅಂತ ನೀನ್ ಅನ್ಕೊಂಡಿದೆಯಲ್ಲ, ಹಾಗೇನೆ ಮನೇನು ತಗೊಂಡ್ಬಿಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದೆ. ಅಲ್ಲೇ ಇರೋದು ಟ್ವಿಸ್ಟ್ ನೋಡು. ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು, ಅದಕ್ಕೆ ನಾನು ಮೊದ್ಲೇನೆ ಬೇರೆ ತರ ಪ್ಲಾನ್ ಮಾಡಿದ್ದೆ. ಆ ಪ್ಲಾನ್ ಏನು ಅಂತ ಸೂರ್ಯ ಹೇಳಕ್ ಶುರು ಮಾಡ್ತಾನೆ. ತಗೊಳಪ್ಪ ಈ ಬ್ಯಾಗ್ ನೀನ್ ಇಟ್ಕೋ. ಸೂರ್ಯ ಹಾಗಂತಿರುವಾಗ ಇದೇನಕ್ಕಪ್ಪ ನನ್ ಕೈಲಿ ಕೊಡ್ತಿದ್ಯಾ ಅಂತ ರಂಗನಾಥ್ ಕೇಳ್ತಾರೆ. ಅಪ್ಪ ಆ ವಿಶಾಲಮ್ಮನ ಬುದ್ಧಿ ನಿನ್ ಗೊತ್ತಿಲ್ಲ ಇನ್ನೂ. ನನ್ಗೆ ಡೌಟ್ ಇದೆ, ಅವಳು ಖಂಡಿತವಾಗ್ಲೂ ದುಡ್ಡು ಕಟ್ಟೋಕೆ ಬಿಡಲ್ಲ. ಅವಳು ಹೇಗಾದ್ರೂ ನಮ್ಮನೆ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ಅದಕ್ಕೆ ಅಂತ ಮೀನಾಗೆ ರಾತ್ರಿ ಕೆಟ್ಟ ಕನ್ಸ್ ಬೀಳ್ತಪ್ಪ, ಯಾರೋ ಕರಡು ದುಡ್ಡನ್ನ ಎತ್ಕೊಂಡು ಹೋದಂಗೆ ಕನ್ಸ್ ಬಿತ್ತು. ಹಾಗಂತ ಸೂರ್ಯ ಹೇಳ್ತಾನೆ. ಹೌದು ಮಾವ, ಬೆಳಗಿನ ಜಾವದ್ ಕನ್ಸು ಹೋದು ಅಂತ ಮೀನಾ ಹೇಳ್ತಾಳೆ. ಅದು ನಿಜ ಆಗ್ಬಿಡುತ್ತೆ ಅಂತ ಭಯ ಆಗ್ತಿದೆ ಮಾವ ಅಂತಾಳೆ. ಅಪ್ಪ ನಾವು ಒಂದೊಂದು ನಿಮಿಷನೂ ಜಾಗ್ರತೆಯಾಗಿರ್ಬೇಕಪ್ಪ. ಹಾಗಂತ ಸೂರ್ಯ ಹೇಳ್ತಾನೆ. ಹೌದು ಸೂರ್ಯ, ಈ ದುಡ್ಡಿಗೋಸ್ಕರ ನೀನ್ ತುಂಬಾನೇ ಕಷ್ಟಪಟ್ಟಿದೀಯಾ. ಈಗ ಹೇಗಾದ್ರೂ ಕರೆಕ್ಟ್ ಆಗಿ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರ್ಸ್ಬೇಕು. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ನಾನೊಂದು ಐಡಿಯಾ ಮಾಡಿದೀನಪ್ಪ ಅಂತ ಒಂದ್ ಖಾಲಿ ಬ್ಯಾಗ್ಗೆ ಪೇಪರ್ ಹಾಕೊಂಡು ಮೀನಾ ತಗೊಂಡೋಗ್ತಾಳೆ. ನೀನ್ ಈ ದುಡ್ಡನ್ನ ಆಮೇಲೆ ತಗೊಂಡ್ ಬರಪ್ಪ. ಆಮೇಲೆ ಯಾರಾದ್ರೂ ಫಾಲೋ ಮಾಡಿದ್ರೆ ಅದು ಮೀನಾನ ಮಾತ್ರ ಫಾಲೋ ಮಾಡ್ತಾರೆ. ಆ ಖಾಲಿ ಬ್ಯಾಗ್ ನಲ್ಲಿ ದುಡ್ಡಿದೆ ಅಂತ ಅವಳ ಹತ್ರ ಇರೋ ಬ್ಯಾಗ್ನ ಎತ್ಕೊಂಡು ಹೋಗ್ತಾರೆ. ಆಗ ಅವರು ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಆಟೋದಲ್ಲಿ ಈ ದುಡ್ಡನ್ನ ತಗೊಂಡು ನೀನ್ ಆ ಮನೆ ಹತ್ರ ಬಂದ್ಬಿಡಪ್ಪ ಅಂತ ಹೇಳ್ತಾನೆ. ಸರಿ ಸೂರ್ಯ, ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ಹೇಗ್ ಕಾಪಾಡ್ಕೊಳ್ಳೋದು ಅನ್ನೋದು ಮುಖ್ಯನೇ. ಇಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಿದ್ಯಲ್ಲ, ನನ್ ತುಂಬಾನೇ ಆಶ್ಚರ್ಯ ಆಗ್ತಿದೆ. ಅಪ್ಪ ನನ್ಗೂ ಸ್ವಲ್ಪ ಬುದ್ಧಿ ಇದೆಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಬಿಡೋ, ಕಷ್ಟಪಟ್ಟು ದುಡ್ಡನ್ನ ಸೇರ್ಸಿದ್ಯಲ್ಲ, ದುಡ್ಡಿನ ಬೆಲೆ ಏನು ಅಂತ ನಿನ್ಗೆ ಅರ್ಥ ಆಗಿದೆ. ನನ್ನನ್ನ ನಂಬಿ ನೀನ್ ಈ ದುಡ್ಡನ್ನ ನನ್ನ ಕೈಲಿ ಕೊಟ್ಟಿದ್ಯಾ. ಖಂಡಿತವಾಗ್ಲೂ ಈ ದುಡ್ಡನ್ನ ನಾನು ಅಲ್ಲಿಗೆ ತಗೊಂಡ್ ಬರ್ತೀನಿ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಹಾಗಂತ ಸೂರ್ಯ ಎಲ್ಲಾನು ವಿಶಾಲಮ್ಮನ ಹತ್ರ ಹೇಳ್ತಾನೆ. ಹೇಗಿತ್ತು ಮೇಡಮ್ ನಮ್ ಪ್ಲಾನ್ ಅಂತಾನೆ. ನನ್ನ ಹತ್ರ ಹೇಳ್ಕೊಂಡು ಹೋದ್ರಲ್ಲ ನಿಮ್ ಕಡೆ ರೌಡಿಗಳು, ಅದೆಲ್ಲ ಹಳೆ ಪೇಪರು. ಹಾಗಂತ ಮೀನಾ ಹೇಳ್ತಾಳೆ. ತೂಕಕ್ಕೆ ಹಾಕಿದ್ರೆ ಒಂದ್ 2 ರೂಪಾಯಿ ಸಿಗ್ಬೋದು, ಅದ್ರಲ್ಲಿ ಕಡಲೆ ಮಿಠಾಯಿ ತಗೊಂಡ್ಬಿಡಿ ಅಂತಾನೆ ಸೂರ್ಯ. ವಿಶಾಲಮ್ಮ ನಾನು ಹೇಳ್ದೆ ಅಲ್ವಾ, ಸತ್ಯ ಯಾವತ್ತಿದ್ರು ಸೋಲಲ್ಲ ಅಂತ. ಅದೀಗ ನಿನ್ಗೆ ಅರ್ಥ ಆಯ್ತಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನಿದು ಇಷ್ಟೊಂದು ಕ್ರಿಮಿನಲ್ ಆಗಿ ಇವನು ಯೋಚನೆ ಮಾಡ್ತಿದ್ದಾನೆ ಅಂತ ನೀನ್ ಅನ್ಕೋತಿದ್ಯಾ? ನಮ್ ಸುತ್ತ ಒಳ್ಳೆಯವರು ಇದ್ರೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ನೀನಂತ ಕ್ರಿಮಿನಲ್ಗಳು ಇದ್ರೆ ನಾವು ಕ್ರಿಮಿನಲ್ ಆಗಿ ಯೋಚನೆ ಮಾಡ್ಬೇಕು. ಹಾಗಂತ ಸೂರ್ಯ ಹೇಳ್ತಾನೆ. ನಿನ್ ಬುದ್ಧಿ ಏನು ಅಂತ ನಮಗ್ ಚೆನ್ನಾಗೇ ಗೊತ್ತು. ನೀನ್ ಈ ತರ ಕೆಲಸ ಮಾಡ್ತೀಯಾ ಅಂತಾನೆ ದೇವ್ರು ನನ್ಗಾಗ್ಲೇ ಕನ್ಸಲ್ಲೇ ಹೇಳಿದ್ರು. ಅದ್ರಿಂದಾನೆ ನಾವು ಹುಷಾರಾಗಿದ್ದು ಅಂತಾಳೆ ಮೀನಾ. ಏನ್ ಹೇಳ್ದೆ ನೀನು? ಈ ಮನೆನೇ ಇಲ್ದೇ ಇರೋಗಾಗ್ಬಿಡುತ್ತಾ? ಇನ್ಮೇಲೆ ನೀನ್ ಏನೇ ಮಾಡಿದ್ರು ಈ ಮನೆಯಲ್ಲಿ ಒಂದಿಡೀ ಮಣ್ಣು ಸಹ ತಗೊಂಡೋಗಕ್ಕಾಗಲ್ಲ. ಹಾಗಂತ ಮೀನಾ ಹೇಳ್ತಿರುವಾಗ ಲಾಯರ್ ಅಲ್ಲಿಗೆ ಬರ್ತಾರೆ. ಬನ್ನಿ ಮೇಡಮ್ ಅಂತಾನೆ ಸೂರ್ಯ. ನಮಸ್ಕಾರ, ನಾನು ಸೂರ್ಯ ಅವ್ರ ಲಾಯರ್ ಕೃಷ್ಣ. ಕೋರ್ಟ್ ಟೈಮ್ ಮುಗಿಯೋದ್ರೊಳಗೆ ಅವರು ದುಡ್ಡನ್ನ ತಂದು ಕಟ್ಟಿದ್ದಾರೆ. ಇವತ್ತಿನ ಈವ್ನಿಂಗ್ 6:30ವರೆಗೂ ಟೈಮ್ ಇದೆ. ಸೊ ಲೀಗಲ್ ಆಗಿ ಈ ಮನೆ ಅವ್ರಿಗೇನೆ ಸ್ವಂತ. ಈ ಮನೆ ಪತ್ರ ಇವ್ರ ಕೈಗೆ ಖಂಡಿತ ಬರ್ಲೇಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇವರು ಸಾಲನು ಕಟ್ಟಾಗಿದೆ, ಸಾಲನೆಲ್ಲ ತೀರ್ಸಿದ್ದಾರೆ ಅಂತ ಈ ಫೈನಾನ್ಷಿಯರ್ ಇವ್ರಿಗೆ ಸೈನ್ ಮಾಡ್ಕೊಡ್ಬೇಕು ಅಂತ ಪೇಪರ್ ಕೊಡ್ತಾರೆ. ಆಫೀಸರ್ ಪೇಪರ್ ಇಸ್ಕೊಂಡು ನೋಡ್ತಾರೆ. ಫೈನಾನ್ಷಿಯರ್ ನೋಡ್ತಿರೋವಾಗ ಏನಪ್ಪಾ ಹಾಗೆ ನೋಡ್ತಿದ್ಯಾ, ನೀನ್ ಹೇಳಿ ದುಡ್ಡನ್ನೆಲ್ಲ ಕೊಟ್ಟಾಯ್ತಾನೆ, ಬೇಗ ಸೈನ್ ಮಾಡಯ್ಯ ಅಂತ ಸೂರ್ಯ ಹೇಳ್ತಾನೆ. ಫೈನಾನ್ಷಿಯರ್ ಪೇಪರ್ಗೆ ಸೈನ್ ಮಾಡ್ತಾನೆ. ಮನೆ ಒರಿಜಿನಲ್ ಪತ್ರ ಎಲ್ಲಿದೆ ಅಂತ ಕೃಷ್ಣ ಕೇಳ್ತಾರೆ. ಅದು ನನ್ನ ಹತ್ರನೇ ಇದೆ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಇನ್ 1 hour ಅಲ್ಲಿ ಆ ಪತ್ರ ನನ್ನ ಕೈಗೆ ಬಂದಿಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಫೈಲ್ ಮಾಡ್ಬೇಕಾಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಇಲ್ಲ ಮೇಡಮ್ ನಾನ್ ಕೊಟ್ಬಿಡ್ತೀನಿ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಕೊಟ್ಬಿಟ್ರೆ ನಿನ್ಗೂ ಒಳ್ಳೇದು, ನಿನ್ಗೆ ಕೀ ಕೊಟ್ಟು ಆಡಿಸ್ತಿದಾರಲ್ಲ ಈ ಅಮ್ಮ ಕಂತು ಬಡ್ಡಿ ಕೊಡೋಳು, ಇವಳಿಗೂ ಒಳ್ಳೇದು ಅಂತಾನೆ ಸೂರ್ಯ. ತಗೊಳ್ಳಿ ಮೇಡಮ್ ಚೆಕ್ ಮಾಡ್ಕೊಳ್ಳಿ ಅಂತ ಕೃಷ್ಣ ಅವ್ರ ಕೈ ಕೊಡ್ತಾರೆ ಪೇಪರ್ನ. ಸೂರ್ಯ ನಿಮ್ ಸಾಲ ಎಲ್ಲ ಮುಗೀತು, ಇನ್ಮೇಲೆ ಈ ಮನೆ ನಿಮ್ ಫ್ಯಾಮಿಲಿಗೆ ಸ್ವಂತ ಹಾಗಂತ ಹೇಳಿ ಸಾಲ ತೀರ್ಸಿರೋ ಪತ್ರನ ಸೂರ್ಯನ್ ಕೈ ಕೊಡ್ತಾರೆ. ಸೂರ್ಯ ಖುಷಿಯಿಂದ ಪತ್ರ ತಗೋತಾನೆ. ಆ ಪತ್ರನ ತಗೊಂಡ್ ಬಂದು ರಂಗನಾಥ್ ಅವ್ರ ಕೈ ಕೊಡ್ತಾನೆ. ನಮ್ ಮನೆ ನಮ್ ಕೈಗೆ ಬಂದ್ಬಿಡ್ತಪ್ಪ ಅಂತಾನೆ ಸೂರ್ಯ. ತುಂಬಾ ಸಂತೋಷನಪ್ಪ, ನಿಮ್ಮಿಬ್ಬರ ಮೇಲೆ ನಾನು ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದೆ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಎಲ್ಲ ಇವರಿಂದನೇ ಮಾವ ಅಂತ ಮೀನಾ ಹೇಳ್ತಾಳೆ. ಅದು ಮಾತ್ರ ಅಲ್ಲ ಕಾರಣ ಮೀನಾ, ಈ ಕುಟುಂಬದ ಮೇಲೆ ನಮ್ಗಿರೋ ಅಕ್ರೆನೆ ಕಾರಣ ಅಂತಾನೆ ಸೂರ್ಯ. ಅದಕ್ಕೇನೆ ಕೆಟ್ಟದ್ದೆಲ್ಲ ಕನ್ಸಲ್ಲೇ ಹೇಳ್ಬಿಡ್ತು, ನಾವು ದುಡ್ಡನ್ನ ಹುಷಾರಾಗಿ ತಂದು ಕಟ್ಟಿದ್ವಿ ಹಾಗಂತ ಸೂರ್ಯ ಹೇಳ್ತಿರೋವಾಗ ಸೂರ್ಯ ಹೇಳ್ತಿರೋದು ಸರಿಯಾಗಿದೆ ಮೀನಾ, ನೀನ್ ಮೊದ್ಲೇ ಹೇಳ್ದೆ ಇದ್ದಿದ್ರೆ ದುಡ್ಡನ್ನ ಅಷ್ಟು ಹುಷಾರಾಗಿ ತಂದು ಕಟ್ಟಕ್ ಆಗ್ತಿರ್ಲಿಲ್ಲ ಅಂತಾರೆ ರಂಗನಾಥ್ ಅವರು. ನೀ ಒಳ್ಳೆ ಮನ್ಸ್ಗೆ ಎಲ್ಲ ಒಳ್ಳೇದೇ ಆಗ್ತಿದೆ, ಒಳ್ಳೇದ್ ಬಯಸೋರ್ಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಂತಾರೆ ರಂಗನಾಥ್ ಅವರು. ಆಗ ಕೃಷ್ಣ ಅವರು ಸೂರ್ಯ ಅವರೇ 38 ಲಕ್ಷನ ಇಷ್ಟು ಬೇಗ ಹೇಗೆ ರೆಡಿ ಮಾಡಿದ್ರಿ ಅಂತ ಕೇಳ್ತಾರೆ. ರಂಗನಾಥ್ ಅವರು ನಡೆದಿರೋದನ್ನೆಲ್ಲ ಹೇಳ್ತಾರೆ. ಅಪ್ಪ ಇದು ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಮನೇನಪ್ಪ, ಅದಕ್ಕೆ ನಿನ್ ಕೈಗೆ ಬಂತು ಅಂತಾನೆ. ಕರೆಕ್ಟಾಗಿ ಹೇಳಿದ್ರಿ, ನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಅದು ನಮ್ಮ ಹತ್ರನೇ ಇರುತ್ತೆ. ಕೆಲವ್ರ ತರ ಏಮಾರ್ಸಿ ಸಂಪಾದನೆ ಮಾಡಕ್ ನೋಡಿದ್ರೆ ಅದು ಯಾವತ್ತಿಗೂ ನಮ್ ಕೈ ಸಿಗೋಲ್ಲ ಅಂತಾಳೆ ಮೀನಾ. ಆಗ ವಿಶಾಲು ಶಾಕ್ ಆಗಿ ಮೀನಾನ ನೋಡ್ತಾ ಇರ್ತಾಳೆ. ಏನಾಗ್ ನೋಡ್ತಿದ್ಯಾ, ನನ್ನನ್ನ ಬೇಡ್ಕೊಳ್ಳೋ ತರ ನಿಂತಿರ್ಬೇಕು ಅಂತ ಹೇಳ್ತಿದ್ಯಲ್ಲ, ಈಗ ನೋಡು ನಮ್ ಮನೆ ನಮ್ ಕೈಗೆ ಬಂತು, ಈಗ ನೀನೇ ಆ ರೀತಿ ನಿಂತಿದ್ಯಲ್ಲ ನೋಡ್ದ್ಯಾ ಅಂತಾಳೆ ಮೀನಾ. ವಿಶಾಲಮ್ಮ ನಿನ್ ತರ ಏಮಾರ್ಸೋರ್ಗೆ ಕಾಲ ಇದ್ಮೇಲೆ ನ್ಯಾಯವಾಗಿರೋ ನಮ್ಮಂತವ್ರಿಗೂ ಒಂದ್ ಕಾಲ ಇದ್ದೇ ಇರುತ್ತಲ್ವಾ, ಇನ್ಮೇಲಾದ್ರೂ ನ್ಯಾಯವಾಗಿ ಜೀವನ ಮಾಡೋದ್ ಕಲಿ ಅಂತ ಹೇಳ್ತಾರೆ. ಅಪ್ಪ ಅದೆಲ್ಲ ಆಗಲ್ಲಪ್ಪ, ಊಟ ಗುಣ ಸುಟ್ಟೋಗುತ್ತಾ, ಇನ್ನು ಏನ ಹಾಗೆ ನಮ್ಮನ್ನ ನೋಡ್ತಿದ್ದೀರಾ, ಇಲ್ಲಿಂದ ಹೋಗಿ ಅಂತಾನೆ ಸೂರ್ಯ. ವಿಶಾಲು ಹ್ಯಾಪ್ ಮಾಡಿ ಹಾಕೊಂಡು ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.